ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಶಿಕಾರಿಪುರ ಮಂಜುನಾಥ್ ಸರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಘು ಎನ್ ಕಡೂರ್, ಜ್ಞಾನ ಸಾಧನ ಕನ್ನಡ ಮಾಸಪತ್ರಿಕೆ ಹಾಗೂ ಪ್ರಚಲಿತ ದಿನಪತ್ರಿಕೆ ಸಂಪಾದಕರು ಹಾಗೂ ಜ್ಞಾನ ಸಾಧನ IAS KS ತರಬೇತಿ ಸಂಸ್ಥೆ ವಿಜಯನಗರ ಬೆಂಗಳೂರು ಹಾಗೂ ರಘು ಎನ್ ಕಡೂರ್ ಯೂಟ್ಯೂಬ್ ಚಾನಲ್ ಕೂಡ ಇದೆ ನಮ್ಮದು. ಇವತ್ತು ವಿಶೇಷ ದಿನ. ಹೇಗಪ್ಪ ಅಂದರೆ, ಮಂಜುನಾಥ್ ಸರ್ ಈ ಓನ್ 1 ಮಿಲಿಯನ್ ಆರ್ಟ್ಸ್ ಇನ್ ಕರ್ನಾಟಕ. ನನ್ನ ಪ್ರಕಾರ ಕರ್ನಾಟಕ ಅಂತಲ್ಲ, ಆಲ್ ಓವರ್ ಇಂಡಿಯಾನೂ ಅವ್ರ ಫ್ಯಾನ್ಸ್ ಇದ್ದಾರೆ ಈ ಒಂದು ಯೂಟ್ಯೂಬಲ್ಲಿ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಯ ಮೂಲೆಗೂ ಪ್ರತಿ ಹಳ್ಳಿಯ ಮೂಲೆಯ ಸ್ಪರ್ಧಾರ್ಥಿಗಳ ಹೃದಯವನ್ನು ಗೆದ್ದಿರ್ತಕ್ಕಂಥ, ಅದು 10 ಲಕ್ಷ ಹೃದಯಗಳನ್ನು ಈ ಒಂದು ಸುದಿನ ಇವತ್ತು ತಲುಪಿದ್ದಾರೆ. ಮೀನ್ಸ್ ಎಲ್ಲರೂ ರೀಚ್ ಆಗಿದ್ದಾರೆ. ಒಂದು ಒಳ್ಳೆಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ಸ್ಪರ್ಧಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಏನೇನು ಕೊಡ್ಬೋದು ಜ್ಞಾನವನ್ನು. ಪ್ರತಿದಿನ ಅವ್ರ ಊಟ ಸಮಯ ಚೇಂಜ್ ಆಗ್ಬೋದು, ಅವ್ರ ತಿಂಡಿ ಸಮಯ ಚೇಂಜ್ ಆಗ್ಬೋದು ಮಂಜುನಾಥ್ ಸರ್ದು. ಆದರೆ ನಿಮಗೆ ಪ್ರತಿದಿನ ಒಂದು ವಿಡಿಯೋ ಮಿಸ್ ಆಗದಂಗೆ ಬೆಳಿಗ್ಗೆ ಅಪ್ಲೋಡ್ ಆಗ್ತಿರುತ್ತೆ. ನಾನು ಕೂಡ 2-3 ವರ್ಷದಿಂದ ನೋಡ್ಕೊಂಬಂದಿದ್ದೀನಿ ಚಾನಲ್ ಬಗ್ಗೆ. ಸಾಧನಾ ಅಕಾಡೆಮಿ ಶಿಕಾರಿಪುರ ಒಂದು ಅತ್ಯದ್ಭುತವಾದ ಕರ್ನಾಟಕದ ಶೈಕ್ಷಣಿಕದಲ್ಲಿ ಕ್ಷೇತ್ರದಲ್ಲೇ ನಂಬರ್ 1 ಚಾನಲ್. ಮೊದಲನೇದಾಗಿ ನನ್ನ ಕಡೆಯಿಂದ, ನನ್ನ ಜ್ಞಾನ ಸಾಧನ ಪ್ರಚಲಿತ ಓದುಗರ ಕಡೆಯಿಂದ ಹಾಗೂ ಸಾಧನಾ ಅಕಾಡೆಮಿ ವೀಕ್ಷಕರ ಕಡೆಯಿಂದ ಮಂಜುನಾಥ್ ಸರ್ಗೆ ಒಂದು ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತು ವಿಶೇಷವಾಗಿ ಮುಂಬರುವ PSI ಪರೀಕ್ಷೆಗೆ ಸಂಭವನೀಯ ಪ್ರಬಂಧಗಳ ಬಗ್ಗೆ ಈ ವಿಶೇಷ ದಿನ 10 ಲಕ್ಷಕ್ಕೆ ನಾವೇನು ತಲುಪಿದ್ದೀವಿ ಸಬ್ಸ್ಕ್ರೈಬರ್ ಸಾಧನಾ ಶಿಕಾರಿಪುರ ಚಾನಲಲ್ಲಿ. ಇವತ್ತು ವಿಶೇಷವಾಗಿ ನಿಮಗೆ ಟಾಪ್ 10 ಪ್ರಬಂಧಗಳನ್ನ ಬರಲೇಬೇಕು PSIಯಲ್ಲಿ, ಮಿಸ್ ಮಾಡ್ದಂಗೆ ಅಂತೇಳಿ ಮಾಡುವ ಸದಾವಕಾಶ ನನಗೆ ಸಿಕ್ಕಿದೆ. ಥ್ಯಾಂಕ್ಸ್ ಟು ಮಂಜುನಾಥ್ ಸರ್. ಮೊದಲನೇದಾಗಿ ಟಾಪಿಕ್ ಹೋಗೋಣ. ಟೋಕಿಯೋ ಒಲಿಂಪಿಕ್. ನಿಮ್ಮ ಮುಂದೆ ಈಗಾಗಲೇ ಕಾಣ್ತಾ ಇದೆ ನೋಡಿ. ಟೋಕಿಯೋ ಒಲಿಂಪಿಕ್ ಅಂದ ತಕ್ಷಣ ನಿಮಗೆ ತಲೆಗೆ ಬರುತ್ತೆ, ಸರ್ ಟೋಕಿಯೋ ಒಲಿಂಪಿಕ್ 2020-21 ಬಗ್ಗೆ ನಾವೇನು ಬರೆಯೋಕ್ಕೆ ಸಾಧ್ಯ? ಹೆಸರಿನಲ್ಲಿ ಎಷ್ಟು ಪದಕ ಬಂತು, ಯಾರ್ಯಾರಿಗಿದ್ರು, ಇವೆಲ್ಲ ಬರೆಯೋದು ಅಷ್ಟೇ ಆಗುತ್ತಲ್ವ? ಏನು ಬರಿಬೋದು? ಮೀನ್ಸಲ್ಲಿ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಯಾವ ರೀತಿ ಬರ್ಬೋದು. ಪ್ರಸ್ತುತ ಭಾರತದ ಕ್ರೀಡಾ ಅಭಿವೃದ್ಧಿ ಅಂತ ಕೇಳ್ಬೋದು, ಅಥವಾ ಭಾರತದ ಸಾಧನೆ, ಟೋಕಿಯೋ ಒಲಿಂಪಿಕ್ನಲ್ಲಿ ಭಾರತದ ಸಾಧನೆ ಅಂತ ಕೇಳ್ಬೋದು. ಈ ರೀತಿ ಪ್ರಶ್ನೆ ಬಂದಾಗ ನೀವು ಭಾರತದಲ್ಲಿ ಕ್ರೀಡೆಗಳು ಮತ್ತು ಸವಾಲುಗಳು ಅಂತ ಕೇಳ್ಬೋದು. ಪ್ರಶ್ನೆ ಬಂದಾಗ ನಿಮಗೆ ನೆನಪಿರಲಿ, ಪ್ರತಿಯೊಂದೂ ಕ್ರೀಡೆ ಅಂತ ಆ ಕ್ಷೇತ್ರದಲ್ಲಿ ಭಾರತ ಎಷ್ಟು ಅಭಿವೃದ್ಧಿ ಹೊಂದಿದೆ, ಭಾರತ ಸರ್ಕಾರದ ಕೊಡುಗೆಗಳೇನು, ಅದರ ಯೋಜನೆಗಳೇನು, ಅದರ ಬಜೆಟಲ್ಲಿ ಯಾವ ಥರ ಎಷ್ಟಿಟ್ಟಿದೆ, ಡೇಟಾ ಅಂಕಿಅಂಶಗಳು ಏನಿದೆ, ಇವೆಲ್ಲವೂ ಕೂಡ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಅವೆಲ್ಲವೂ ವಿದ್ಯಾರ್ಥಿಗಳಿಗೆ, ಕೆಲವರು ಸ್ಪರ್ಧಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಅವೆಲ್ಲವೂ ಒಂದು ಕಡೆ ತೊಗೊಂಬಂದು ನಿಮಗೆ ನೀಟಾಗಿ ಪಾಯಿಂಟ್ ಮಾಡಿ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನೀವು ಖುಷಿ ಆಗ್ತೀರ, ಏನು ಇಷ್ಟು ಸಿಂಪಲಾಗಿದೆ, ಇಷ್ಟು ಪಾಯಿಂಟ್ಸ್ ಸಾಕು ನಮಗೆ, ಪರ್ಫೆಕ್ಟ್ ಆಗ್ತೀವಿ. ಒಲಿಂಪಿಕ್ಸು ಪಕ್ಕ ನಿಮಗೆ ಒಂದು ಪಿಕ್ಸ್ ಇರುತ್ತೆ, ನೆನಪಿರಲಿ. ಇದನ್ನು ನೀಟಾಗಿ ಒಂದು ಪೀಠಿಗೆ ಇರಬೇಕು, ಒಂದು ಒಳ್ಳೆಯ ರೀತಿಯಲ್ಲಿ ಧನಾತ್ಮಕವಾದ ಪೀಠಿಗೆ ಇರಬೇಕು, ನೆನಪಿರಲಿ. ಬಗ್ಗೆ ಫಸ್ಟ್ ಬರೆಯೋಕ್ಕೆ ಹೋದಾಗ ನಿಮ್ಗೆ ಮುಂಚೆ ನಾನು ಒಂದು ಪಾಯಿಂಟ್ ಹೇಳಿಬಿಡ್ತೀನಿ. ಈಗ 1-2 ನಿಮಿಷ. ಅತ್ಯದ್ಭುತವಾದ ಅಂದರೆ 18 ಮಾರ್ಕ್ಸ್ ಕೊಡ್ತೇನೆ ನಿಮಗೆ. 17ರಿಂದ 18. ಓಕೆ, ಮನಸ್ಸು ಮಾಡಿ 19-20 ಕೊಟ್ಟರು ಕೊಡ್ಬೋದು, ಅದು ನಿಮ್ಮ ಅದೃಷ್ಟ. ಬಟ್ 18 ಈಸ್ ದ ಬೆಸ್ಟ್ ಮಾರ್ಕ್ಸ್ ಇನ್ PSI. ಓಕೆನಾ? ಆ 18 ಮಾರ್ಕ್ಸು ಅಥವಾ 20 ನಿಮಗೆ ಬರಬೇಕಂದ್ರೆ ಒಂದು ಧನಾತ್ಮಕವಾದ ಪೀಠಿಕೆ ಇರಬೇಕು. ಪೀಠಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಚಿತ್ತುಕಾಟ ಆಗಬಾರ್ದು, ನೀಟಾಗಿ ತಗೊಂಡೋಗ್ಬೇಕು, ಪರ್ಫೆಕ್ಟಾಗಿ ರೆಡಿಯಾಗಿ ಪೀಠಿಕೆನ. ಅವನು ಫಸ್ಟ್ ಪೀಠಿಕೆನ ಅವ್ನು ಇಂಪ್ರೆಷನ್ ಮಾಡಬೇಕು ನೀವು. ನಂತರ ವಿವರಣೆಯಲ್ಲಿ ಪಾಯಿಂಟ್ಗಳು, ಸಬ್ ಪಾಯಿಂಟ್ ಆ್ಯಂಡ್ ಸಬ್ ಹೆಡ್ಡಿಂಗ್ಸ್, ಮೇನ್ ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್ ಹೋಗ್ತಾ ಇರಬೇಕು. ಗುಣಲಕ್ಷಣಗಳು, ಮೇನ್ ಹೆಡ್ಡಿಂಗ್, ಗುಣಲಕ್ಷಣಗಳ ಮೇನ್ ಹೆಡ್ಡಿಂಗ್ ಮತ್ತು ಸಬ್ ಹೆಡ್ಡಿಂಗ್, 1ನೇದೇನು 2ನೇದೇನು ಮತ್ತು ಅದಕ್ಕೆ ವಿವರಣೆ ಅಲ್ಲೇ. ಸಾಧ್ಯವಾದ ಲಕ್ಷಣಗಳು ಅಥವಾ ಬಂದರೆ ಅಲ್ಲೊಂದು ಕಾಲಮ್ ಹಾಕ್ಬಿಟ್ಟು ಒಂದು ಟೇಬಲ್ ಹಾಕ್ಬಿಡಿ, ಅಥವಾ ಚಿತ್ರ ಹಾಕಿ ಡಯಾಗ್ರಾಮ್ ಮಾಡಿ. ಈ ಥರ ಒಂದು ಡಿಫ್ರೆಂಟ್ ವೇ ಆಫ್ ಅಪ್ರೋಚ್ ಇದ್ದಾಗ ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ PSI. ನೋ ಡೌಟ್, ಆರಾಮಾಗಿ ತೊಗೋಬೋದು. ಇದೆಲ್ಲ ಏನು ಮಾಡ್ತೀರಾ ನೀವು? ಸುಮ್ಮನೆ ಹೋಗ್ತೀರಾ, ಕಂಟೆಂಟ್ ಏನೂ ಓದಿರಲ್ಲ, ಬರಿತೀಬಿಟ್ಟು ಒಲಿಂಪಿಕ್ ಅಂತ ಹೋಗ್ತೀರಾ. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಪ್ಯಾರಾಗಟ್ಟಲೆ ಏನೋ ಒಂದು ಇಂಟ್ರೊಡಕ್ಷನ್ ಕೊಡ್ತೀರಾ, ಏನೋ ಒಂದು ವಿವರಣೆ ಕೊಡ್ತಾ ಹೋಗ್ತೀರಾ, ಸುಮ್ಮನೆ ಪ್ಯಾರಾ ತುಂಬಿಸ್ತೀರ. ಪೇಜ್ ತುಂಬಿಸ್ಕೊಂತ ಪ್ಯಾರಾ ನೀವು ಯಾವ ಮಾಡ್ತೀರೋ ಅಲ್ಲಿ ವೇಳೆ ಡಿಸೈಡ್ ಆಗ್ತಾನೆ, ಇವ್ರಿಗೆ ವಿಚಾರ ಗೊತ್ತಿಲ್ಲ. ಈ ಸಬ್ ಹೆಡ್ಡಿಂಗ್ ಮೇನ್ ಹೆಡ್ಡಿಂಗ್ ಮಾಡಿದರೆ ನಿಮ್ಗೆ ವಿಚಾರ ಗೊತ್ತಿದೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಬಿಕಾಸ್ ಆ ಟಾಪಿಕ್ ಹೆಡ್ಡಿಂಗ್ ಸಬ್ ಹೆಡ್ಡಿಂಗಲ್ಲೇ ಅವನಿಗೆ ಕಂಟೆಂಟ್ ಗೊತ್ತಾಗುತ್ತೆ. ವೇರೌಟ್ರಿಗೆ ಹ್ಯಾಪಿ ಆಗ್ತಾರೆ, ಅವ್ರು ಖುಷಿ ಆಗ್ತಾನೆ ಅವಾಗ. ಬಟ್ ನೀವು ಪ್ಯಾರಾಗ್ರಾಫ್ ಕೊಡ್ತಾ ಹೋದಾಗ ಡೆಫಿನೆಟ್ಲಿ 10ರಿಂದ 12 ಮಾರ್ಕ್ಸ್ ಮೇಲೆ ಬರೋಲ್ಲ, ನೆನ್ಪಿಟ್ಕೊಳ್ಳಿ. ಯಾವ ಪೀಠಿಗೆ ಮಾತ್ರ ಪ್ಯಾರಾದಲ್ಲಿ ಇರ್ಬೇಕು, ಬಿಟ್ಟರೆ ಕನ್ಕ್ಲೂಷನ್ ಇರಬೇಕಷ್ಟೇ. ಮಧ್ಯದಲ್ಲಿ ವಿವರಣೆ ಯಾವಾಗಲೂ ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್, ಪಾಯಿಂಟ್ಸ್ ಹೋಗ್ತಾ ಇರಬೇಕಷ್ಟೇ, ನೆನಪಿರಲಿ. ಇದನ್ನು ಮೇಜರ್ ನೆನ್ಪಿಟ್ಕೊಳ್ಳಿ. ಈ ಟ್ರಿಕ್ಸ್ನ ಉಪಯೋಗಿಸಿ 17ರಿಂದ 18 ಮಾರ್ಕ್ಸ್ ನಿಮ್ಮದು ಆಗುತ್ತೆ PSIಯಲ್ಲಿ, ನೋ ಡೌಟ್. ಕ್ಲಿಯರ್? ಮುಂದೆ ಹೋಗೋಣ ನೋಡಿ. ಒಲಿಂಪಿಕ್ ಅಂತ ಒಂದು ಒಳ್ಳೆಯ ಲೈನ್ ತಗೊಂಡು ನಾನು ಹೋಗ್ತಾಯಿದ್ದೀನಿ. ಇತ್ತೀಚೆಗೆ ನಮ್ಮ ಪ್ಯಾರಾ ಒಲಿಂಪಿಕ್ಕಲ್ಲಿ ಮೇಜರಾಗಿ ಅಂಗವೈಕಲ್ಯ ಹೊಂದಿರತಕ್ಕಂಥ ವಿಶೇಷ ಚೇತನರು
ಅತ್ಯದ್ಭುತವಾದ ಸಾಧನೆ ಮಾಡಿದ್ದಾರೆ. ಸೊ ಅದನ್ನ ಇಟ್ಕೊಂಡು ನಾನು ಇಂಟ್ರೊಡಕ್ಷನ್ ತೊಗೊಂಡೋಗಿದ್ದೀನಿ ಎಳೆಯಾಗಿ. ಸೊ ಅದನ್ನು ಮಾತಾಡ್ತೀನಿ. ನೋಡಿ, ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆಟಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಅದಕ್ಕೆ ಉತ್ತಮ ನಿದರ್ಶನ ಅಥವಾ ಉದಾಹರಣೆ ಎಂದರೆ ಇತ್ತೀಚೆಗೆ ಮುಕ್ತಾಯಗೊಂಡ ಟೋಕಿಯೋ ಪ್ಯಾರಾ ಒಲಿಂಪಿಕ್ನಲ್ಲಿ ಭಾರತದ ಕ್ರೀಡಾಳುಗಳು, ಅಂದರೆ ಪ್ಯಾರಾಲಿಂಪಿಕ್ನ ಕ್ರೀಡಾಳುಗಳು ತಾವು ದೈಹಿಕವಾಗಿ ಸದೃಢವಾಗಿಲ್ಲದಿದ್ದರೂ ತಮ್ಮ ದೃಢ ಆತ್ಮವಿಶ್ವಾಸ ಹೊಂದಿದ್ದರೆ ಸಾಕು, ನಾವು ಇಡೀ ಜಗತ್ತನ್ನೇ, ಇಡೀ ಪ್ರಪಂಚವನ್ನೇ ಗೆಲ್ಲುತ್ತೇವೆ ಎಂದು ಸಾಧಿಸಿ ತೋರಿಸಿರ್ತಕ್ಕಂಥ ನಿದರ್ಶನ ಇದು. ಅದೇ ಆ ನಿದರ್ಶನಕ್ಕೆ ಸಂಬಂಧಪಟ್ಟ ಇತ್ತೀಚೆಗೆ ಮುಕ್ತಾಯಗೊಂಡ ಟೋಕಿಯೋ ಒಲಿಂಪಿಕ್ 2020ರಲ್ಲಿ ದಾಖಲೆಯ ಒಟ್ಟು 19 ಪದಕಗಳನ್ನು ನಮ್ಮ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟುಗಳು ಸಾಧನೆಗೈದು ಬಂದಿದ್ದಾರೆ. ಸೊ ಹೇಗಿದೆ, ಮನ ಮುಟ್ಟುವಂತೆ ಇರಬೇಕು ಇವೆಲ್ಲವರಿಗೆ ಇಂಟ್ರೊಡಕ್ಷನ್. ನಿಮ್ಮದು ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಸೆಂಟೆನ್ಸ್. ಸೊ ನನಗೆ ಅನ್ನಿಸ್ತು, ನಾನು ಅದಕ್ಕೆ ಇಂಟ್ರೊಡಕ್ಷನ್ನೇ ತೊಗೊಂಬಂದೆ ಇದನ್ನು. ಇಲ್ಲ, ಭಾರತ ಕ್ರೀಡೆಯಿಂದ ನಾನು ಸ್ಟಾರ್ಟ್ ಮಾಡ್ಬೋದು, ಹೆಂಗೆ ಸ್ಟಾರ್ಟ್ ಆಯಿತು, ಏನಾಯಿತು. ಸೊ ಪ್ರೆಸೆಂಟ್ ನೀವು ಸಿಚುವೇಶನ್ಗೆ ತಕ್ಕಂತೆ ಒಂದು ಎಸ್ಸೆನ ಪ್ರೆಸೆಂಟ್ ಕೊಡಬೇಕು. ಆವಾಗ ಅವ್ನು ಖುಷಿ ಆಗ್ತಾನೆ. ಇಂಟ್ರೊಡಕ್ಷನಲ್ಲಿ ಖುಷಿ ಪಡಿಸಿದ್ರೆ ಆಬ್ವಿಯಸ್ಲಿ ಅವ್ನು ಪಾಯಿಂಟ್ಸ್ ನೋಡಿ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾನೆ. ನೀವು ಇಂಟ್ರೊಡಕ್ಷನಲ್ಲೇ ಅವ್ರನ್ನ ಡಲ್ ಆಯಿತು ಅಂದರೆ ಮುಗೀತು, ಪಾಯಿಂಟ್ಸ್ ಮಾರ್ಕ್ಸ್ ಕಳ್ಕೊತೀರ, ನೆನಪಿರಲಿ. ಸೊ ಚೆನ್ನಾಗಿದೆ, ಇದನ್ನೇ ತೊಗೊಂಡೋಗಿ, ಇದನ್ನೇ ಬ್ಯಾಟ್ ಮಾಡಿ, ತೊಂದರೆ ಇಲ್ಲ. ಸೊ ಒಂದು ಇಂಟ್ರೊಡಕ್ಷನ್ ಅವನಿಗೆ ಖುಷಿ ಅನ್ನಿಸ್ಬೇಕು, ಒಂದು ಧನಾತ್ಮಕವಾದ ಮನೋವನ್ನು ಹುಟ್ಟಿಸ್ಬೇಕು ಇವೆಲ್ಲವರಿಗೆ. ಅದು ನಿಮ್ಮ ಕೆಲಸ. ನೆಕ್ಸ್ಟ್ ಹೋಗೋಣ. ಸೊ ಟೋಕಿಯೋ ಒಲಿಂಪಿಕ್ 2020ರ ಕ್ರೀಡಾಕೂಟವು ಇತ್ತೀಚೆಗೆ ಮುಕ್ತಾಯಗೊಂಡಿದ್ದು, ಭಾರತದ ಕ್ರೀಡಾ ಒಲಿಂಪಿಕ್ನಲ್ಲಿ 7 ಪದಕಗಳು, ಒಟ್ಟು 7 ಪದಕಗಳು ತಗೊಂಡಿದೆ. ಪ್ಯಾರಾ ಒಲಿಂಪಿಕ್ನಲ್ಲಿ ಒಟ್ಟು 19 ಪದಕಗಳನ್ನು ಪಡೆದು ಒಟ್ಟಾರೆ 26 ಪದಕಗಳನ್ನು ಒಲಿಂಪಿಕ್ನಲ್ಲಿ ಟೋಟಲ್ ಪ್ಯಾರಾ ಒಲಿಂಪಿಕ್ ಮತ್ತು ಕ್ರೀಡಾ ಒಲಿಂಪಿಕ್ನಲ್ಲಿ ಒಟ್ಟು 26 ಪದಕಗಳನ್ನು ಗೆದ್ದು ನಮ್ಮ ಭಾರತೀಯ ಕ್ರೀಡಾಪಟುಗಳು ಒಂದು ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ. ಇದರೊಂದಿಗೆ ಭಾರತದ ಒಲಿಂಪಿಕ್ ಇತಿಹಾಸದಲ್ಲೇ ಅತಿ ಹೆಚ್ಚು ಪದಕಗಳನ್ನು ಗೆದ್ದು ತಂದುಕೊಟ್ಟಂತಹ ಒಂದು ಟೋಕಿಯೋ ಒಲಿಂಪಿಕ್ಸ್ ಆಗಿ ಒಂದು ಭಾರತದ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದೆ. ಸೊ ನಂತರ ಆದಾಗ್ಯೂ ಭಾರತವು ಕ್ರೀಡಾ ಒಲಿಂಪಿಕ್ನಲ್ಲಿ ಸಮಾಧಾನಕರವಾದ 48ನೇ ಸ್ಥಾನ ಪಡ್ಕೊಂಡಿದೆ, ಅರ್ಥ ಆಯ್ತಾ. ಆದರೆ ಪ್ಯಾರಾ ಒಲಿಂಪಿಕ್ನಲ್ಲಿ ಒಂದು ಐತಿಹಾಸಿಕ ವಿಶ್ವವೇ ತಿರುಗಿ ನೋಡ್ತಕ್ಕಂಥ 24ನೇ ಸ್ಥಾನವನ್ನು ಪಡೆದು ಬೀಗಿದೆ ನಮ್ಮ ಪ್ಯಾರಾ ಒಲಿಂಪಿಕ್ ಕ್ರೀಡಾಳುಗಳ ಮೂಲಕ. ಸೊ ವೆರಿ ಖುಷಿಪಟ್ಟ ವಿಚಾರ ಇದು. ಆದರೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಪಾನ್ ಲೀಡ್ ಬೋರ್ಡ್ನಲ್ಲಿ ಪದಕ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ. ಜಪಾನ್ ಅತಿ ಕಡಿಮೆ ಜನಸಂಖ್ಯೆ ಅಂದರೆ ನಾವು ಭಾರತೀಯರು ಎಷ್ಟು ಜನಸಂಖ್ಯೆ ವಿಶ್ವದಲ್ಲಿ 2ನೇ ಸ್ಥಾನ ಹೊಂದಿದ್ದೀವಿ, ಆದರೆ ನಾವು ಸಾಧನೆ ಕಡಿಮೆ, ಅರ್ಥ ಆಯ್ತಾ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ, ಇಂಟ್ರೊಡಕ್ಷನಲ್ಲಿ ಒಂದು ಪೀಠಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಜಪಾನ್ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರವೇ, ಕಡಿಮೆ ಜನಸಂಖ್ಯೆ ಹೊಂದಿರೋ ಟಾಪ್ ಬೋರ್ಡಲ್ಲಿ 3ನೇ ಸ್ಥಾನ ಪಡ್ಕೊಂಡಿದೆ ಪದಕ ಪಟ್ಟಿಯಲ್ಲಿ. ನಂತರ ಅಭಿವೃದ್ಧಿ ಹೊಂದಿರತಕ್ಕಂಥ USA ಹಾಗೂ ಚೀನಾ ರಾಷ್ಟ್ರಗಳು ಕ್ರಮವಾಗಿ 1 ಮತ್ತು 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಸೊ ಈ ದೇಶಗಳ ವಿರುದ್ಧ ಸ್ಪರ್ಧಿಸುವುದು ಅಸಾಧ್ಯವೇನಲ್ಲ ನಮಗೆ. ಮುಂದೊಂದು ದಿನ ಭಾರತ ಮೊದಲನೇ ಪಟ್ಟಕ್ಕೆ ಹೋಗುತ್ತೆ. ಅದನ್ನು ಕನ್ಕ್ಲೂಷನಲ್ಲಿ ಮಾತಾಡ್ತೀನಿ. ಇಲ್ಲಿ ಇಷ್ಟನ್ನು ನೀವು ಮಾತಾಡಿ ಅಸಾಧ್ಯವೇನಲ್ಲ ಅಂತ ಮುಗಿಸಿ ಕಮ್ ಟು ದ ಪಾಯಿಂಟ್. ಭಾರತದ ಒಲಿಂಪಿಕ್ ಇತಿಹಾಸಕ್ಕೆ ಬನ್ನಿ. ಮತ್ತು ಇಲ್ಲೇ ನೋಡಿ, ಮುಂದೆ ಏನಾಗುತ್ತೆ ಅನ್ನೋದನ್ನು ಕನ್ಕ್ಲೂಷನ್ ಹೇಳಬೇಕು, ಏನಾಗಿದೆ ಅನ್ನೋದನ್ನು ಮುಗಿಸ್ಬೇಕು. ಇಲ್ಲೇ ನಾನು ಪೀಠಿಕೆಯನ್ನು ಎಂಡ್ ಮಾಡಿ ಮುಂದಕ್ಕೆ ಬಂದಿದ್ದೀನಿ, ಎಕ್ಸ್ಪ್ಲನೇಷನ್ ಪಾರ್ಟಿಗೆ ಬಂದಿದ್ದೀನಿ. ಸೊ ಭಾರತದ ಒಲಿಂಪಿಕ್ ಇತಿಹಾಸಕ್ಕೆ ಬರೋಣ. ಮೊದಲನೇದಾಗಿ ನೋಡಿ, ವಿವರಣೆ ಅಂತ ಬಂದ ತಕ್ಷಣ ಅಲ್ಲಿ ನೋಡಿ, ವಿವರಣೆ ಪೀಠಿಕೆ ಅಂತ ಬರಿಬೇಡಿ, ಡೋಂಟ್ ಮೆನ್ಷನ್ ಇನ್ ಆನ್ಸರ್ ಶೀಟ್. ಕನ್ಕ್ಲೂಷನ್ ಅಂತಲೂ ಬರಿಬೇಡಿ. ನಿಮ್ಮ ಮೈಂಡಲ್ಲಿ ನೀವು ಇವಾಗ ಪಾಯಿಂಟ್ಸ್ ಮಾಡ್ಕೋಬೇಕಾದ್ರೆ ಬರ್ಕೊಳ್ಳಿ. ಸೊ ಪೀಠಿಕೆ ಅಂತ ಪಾಯಿಂಟ್ಸ್ ಹೈಲೈಟಾಗಿ ಶಾರ್ಟ್ ಪಾಯಿಂಟ್ ಮಾಡ್ಕೊಂಡು ನಿಮ್ಮ ಜಾಬಲ್ಲಿ ಇರಬೇಕು ಪಾಕೆಟಲ್ಲಿ. ವಿವರಣೆಯಲ್ಲಿ ಹೈಲೈಟ್ ಮಾಡ್ಕೊಂಡು, ವಿವರಣೆ, ಪೀಠಿಕೆ ಮತ್ತು ಕನ್ಕ್ಲೂಷನ್ನು ಹೈಲೈಟ್ ಪಾಯಿಂಟ್ಸ್ ನಿಮ್ಮ ಜೇಬಲ್ಲಿ ಇರಬೇಕು. ಎಕ್ಸಾಮ್ ಬಿಫೋರ್ 1 ಅವರ್ ಆದರೂ ಒಂದು ಸತಿ ಗ್ಲಾನ್ಸ್ ಮಾಡಿ ಒಂದು ಟಾಪ್ 10 ಇವನ್ನ ರೆಡಿಯಾಗಿ ಹೋಗಿ ನಿಮ್ಗೆ 20 ಮಾರ್ಕ್ಸ್ ನಿಮ್ಮ ಜೇಬಲ್ಲಿರುತ್ತೆ. ನಾನು ಜವಾಬ್ದಾರಿ. ಇದ್ರ ಜೊತೆಗೆ ಇನ್ನೂ ಒಂದು 5 ಎಕ್ಸ್ಟ್ರಾ ಇಷ್ಟ ಬೇಕಂದರೆ ರಘು ಎನ್ ಕಡರ್ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲೇ ಸ್ಟೋರಲ್ಲಿ ಹೋಗಿ ರಘು ಎನ್ ಕಡರ್ ಆ್ಯಪಲ್ಲಿ ಅಲ್ಲಿ ಸ್ಟೋರ್ ಅಂತ ಇದೆ, ಅಲ್ಲಿ ನೀವು PSI SA ಅಂತ ಟಾಪ್ 15 ಅಂತ ಕೊಟ್ಟಿದ್ದೀನಿ. ಅಲ್ಲೇ ಜಸ್ಟ್ 30 ರೂಪಾಯಿ ಇದೆ. ಆ PDF ಗ್ಲಾನ್ಸ್ ಮಾಡಿ, PDF ಸಿಗುತ್ತೆ ಅಲ್ಲಿ. ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ 20 ಮಾರ್ಕ್ಸ್ ವಿತೌಟ್ ಮಿಸ್, ನೋ ಡೌಟ್. ಸೊ ಕಮ್ ಟು ದ ಪಾಯಿಂಟ್. ಭಾರತದ ಒಲಿಂಪಿಕ್ ಇತಿಹಾಸ ಅಂತ ನಿಮಗೆ ನೆನಪಾಗಬೇಕು. ಮೊಟ್ಟ ಮೊದಲ ಒಲಿಂಪಿಕ್ 1896ರಲ್ಲಿ ಒಲಿಂಪಿಕ್ ಕ್ರೀಡಾಕೂಟವು ಗ್ರೀಸ್ನ ಅಥೆನ್ಸ್ನಲ್ಲಿ ನಡೆಯುತ್ತೆ. ಸೊ ನಂತರ 2ನೇ ಒಲಿಂಪಿಕ್, ಇದು ನಮಗೆ ಹಿಸ್ಟಾರಿಕಲ್ ಒಲಿಂಪಿಕ್ ಇದು. ಸೊ ಅದ್ರ ಬಗ್ಗೆ ಮಾತಾಡಲೇಬೇಕು. 1900ರಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ 2ನೇ ಒಲಿಂಪಿಕ್ ಕ್ರೀಡಾಕೂಟ ನಡೆಯುತ್ತೆ. ಭಾರತ ಮೊಟ್ಟ ಮೊದಲು ಇಲ್ಲಿ ಭಾಗವಹಿಸುತ್ತೆ ಈ ಕ್ರೀಡಾಕೂಟದಲ್ಲಿ. ವೆರಿ ಇಂಪಾರ್ಟೆಂಟ್. ಭಾಗವಹಿಸೋದಷ್ಟೇ ಅಲ್ಲ, ಮೊಟ್ಟ ಮೊದಲು ಭಾಗವಹಿಸಿ ಮೊಟ್ಟ ಮೊದಲ ಬೆಳ್ಳಿಯ ಪದಕವನ್ನು ಬೇಟೆ ಮಾಡುತ್ತೆ. ಅದು 2 ಬೆಳ್ಳಿಯ ಪದಕವನ್ನು ಗೆಲ್ಲುತ್ತೆ ಭಾರತ. ವೆರಿ ಇಂಪಾರ್ಟೆಂಟ್. ಸೊ ನಂತರ 1928 ನೋಡಿ, ಸತತ 28 ವರ್ಷ ನಂತರ ನಡೀತಾನೆ ಇರುತ್ತೆ ಒಲಿಂಪಿಕ್ಕು. ಬಟ್
ಆ ಒಂದು 1902ನೇ ಒಲಿಂಪಿಕಲ್ಲಿ ಪದಕ ಗೆಲ್ತೀವಿ. ಅದಾದ ನಂತರ 28 ವರ್ಷಗಳ ಪದಕದ ಬರ ಆಗುತ್ತೆ ನಿಮಗೆ, ಗೆಲ್ಲಕ್ಕಾಗಲ್ಲ ಒಲಿಂಪಿಕಲ್ಲಿ. 1928ರಲ್ಲಿ ನೆದರ್ಲ್ಯಾಂಡ್ನಲ್ಲಿ ನಡೆದ ಕ್ರೀಡಾಕೂಟ, ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತ ಮೊಟ್ಟ ಮೊದಲ ಬಂಗಾರದ ಪದಕ ಪಡೆಯುತ್ತೆ. ಮತ್ತು 2ನೇ ಪದಕ ಪಡೆದ ಒಂದು ಕ್ರೀಡಾಕೂಟ ಆಗುತ್ತೆ. ಯಾವುದು 1928ರ ನೆದರ್ಲ್ಯಾಂಡ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟ ಎರಡನೇ ಬಾರಿ ಪದಕ ಪಡೆದ ಕ್ರೀಡಾಕೂಟ. ಜೊತೆಗೆ ಮೊಟ್ಟ ಮೊದಲ ಬಂಗಾರದ ಪದಕವನ್ನು ನಮ್ಮ ಹಾಕಿ ತಂಡ ತಂದುಕೊಡುತ್ತೆ. ವೆರಿ ಇಂಪಾರ್ಟೆಂಟ್. ನಂತರ ಸತತ ಇದೇ ಹಾಕಿ ತಂಡ 1928, 32, 1936ರಲ್ಲಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸತತವಾಗಿ ಇದೇ ಹಾಕಿ ತಂಡವು ಬಂಗಾರದ ಪದಕವನ್ನು ತಂದುಕೊಡುತ್ತೆ, ಐತಿಹಾಸಿಕ ಸಾಧನೆ ಮಾಡುತ್ತೆ. ಇದು ಸ್ವತಂತ್ರ ಪೂರ್ವದಲ್ಲಾಗುತ್ತೆ. ಸೊ ಅದನ್ನ ಹೇಗೆ ಮಾತಾಡ್ತೀನಿ. ಸ್ವತಂತ್ರ ನಂತರ, ಸ್ವತಂತ್ರ ಪೂರ್ವದಲ್ಲಿ ಸತತ ಫಸ್ಟ್ ಬೆಳ್ಳಿ ತಗೊಂತು 1900ರಲ್ಲಿ. ನಂತರ ಸತತವಾಗಿ 1928ರಿಂದ 3 ಬಾರಿ ಬಂಗಾರ ಪದಕ ಗೆಲ್ಲುತ್ತೆ ಅದೇ ಹಾಕಿ ತಂಡ. ನಂತರ ಸ್ವಾತಂತ್ರ್ಯ ನಂತರ ಒಲಿಂಪಿಕ್ ಸಾಧನೆ ಏನು ಭಾರತ, ಇದೇ ಹಾಕಿ ತಂಡ ಕಂಟಿನ್ಯೂ ಮಾಡುತ್ತೆ ತನ್ನ ಜಯವನ್ನು. ಸೊ 2ನೇ ವಿಶ್ವ ಯುದ್ಧದ ಸಮರದ ಹಿನ್ನೆಲೆಯಲ್ಲಿ 1942ರಲ್ಲಿ ಒಲಿಂಪಿಕ್ ನಡೆಯೋದಿಲ್ಲ, ಸ್ಥಗಿತ ಆಗಿರುತ್ತೆ. ನಂತರ 1948 ಇದು ಆಟ್ ಇಯರ್ ಅಂತ ಕರಿತೀವಿ. ಬಿಕಾಸ್ 1947ರಲ್ಲಿ ಸ್ವಾತಂತ್ರ್ಯ ಪಡೆದ ವರ್ಷ ನಮ್ಮದು. ನೀನು ಸ್ವಾತಂತ್ರ್ಯ ಪಡೆದು ಇನ್ನೇನೆಲ್ಲ ರಚನೆ ಸರ್ಕಾರ ಎಲ್ಲ ಓಡಾಡ್ತಿರ್ತೀವಿ. ಅಂಥ ಸಮಯದಲ್ಲೇ 1948ರಲ್ಲಿ ಅದೇ ಬ್ರಿಟಿಷರು ನಮ್ಮನ್ನೇನು ಭಾರತೀಯರನ್ನು ಆಳ್ತಿದ್ರಲ್ಲ, ಎಲ್ಲ ಹೊಡೆದು ಓಡಿಸಿದ್ವಲ್ಲ 1947 ಸ್ವಾತಂತ್ರ್ಯ ಪಡ್ಕೊಂಡ್ವಲ್ಲ. ಸೊ ಅದೇ ಇಂಗ್ಲೆಂಡ್ನಲ್ಲಿ ಬ್ರಿಟಿಷರ ವಿರುದ್ಧವೇ ಸಂಪೂರ್ಣ 4-0 ಅಂತರದ ಗೋಲುಗಳಲ್ಲಿ ಬ್ರಿಟಿಷರನ್ನು ಬಗ್ಗು ಬಡಿತೀವಿ. ಇದೇ 1947ರಲ್ಲಿ ಹೊಡೆದು ಓಡಿಸಿದ್ವಿ. ಅದೇ ಸಿಟ್ಟಿತ್ತು, ನಮ್ಮನ್ನು ಆಳಿದ್ದಾರೆ ಅಂತ. ಅಲ್ಲೇ ಹೋಗಿ ಅವ್ರದೇ ನೆಲದಲ್ಲಿ 4-0 ಗೋಲುಗಳಲ್ಲಿ ಅದೇ ಹಾಕಿ ತಂಡ ಅವರನ್ನು ಮಣಿಸುತ್ತೆ. ಇಂಗ್ಲೆಂಡ್ ತಂಡವನ್ನು ಮಣಿಸಿ ಮತ್ತೆ ಚಿನ್ನದ ಪದಕದ ಬೇಟೆಯನ್ನು ಆರಂಭಿಸುತ್ತೆ. ಸ್ವತಂತ್ರ ಪೂರ್ವದಲ್ಲಿ 3 ಚಿನ್ನದ ಪದಕ ಸತತ, ಸ್ವತಂತ್ರ ನಂತರ 3 ಚಿನ್ನದ ಪದಕಗಳನ್ನು ಗೆಲುವು ಅಂತ ಒಂದು ಒಂದು ಐತಿಹಾಸಿಕ ಗೆಲುವನ್ನು ನಮ್ಮ ಭಾರತ ತಂಡ ಹಾಕಿ ತಂಡ ಪ್ರದರ್ಶಿಸುತ್ತೆ. ಸೊ ನಂತರ ಅದು 1948 ಸೇರಿದಂತೆ 1952, 1956ರಲ್ಲಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಇದೇ ಹಾಕಿ ತಂಡ ಸತತವಾಗಿ ಗೆಲುವುಗಳನ್ನು ಪಡ್ತಾ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಇದು ಹಾಕಿಯ ಇತಿಹಾಸ, ಸ್ವತಂತ್ರ ಪೂರ್ವ ಹಾಕಿ ಅಲ್ಲ, ಭಾರತದ ಒಲಿಂಪಿಕ್ನ ಇತಿಹಾಸ, ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರ ಸಾಧನೆ ಬಗ್ಗೆ ಆಯಿತು. ಸೊ ಪ್ರಸ್ತುತಕ್ಕೆ ಬರೋಣ. ಈಗ ನೆಕ್ಸ್ಟ್ ಭಾರತದಲ್ಲಿ ಕ್ರೀಡೆಯ ಪ್ರಗತಿ ಪ್ರಸ್ತುತ ಏನಾಗಿದೆ, ಪ್ರೆಸೆಂಟ್ ಹೇಗೆ ಡೆವಲಪ್ ಆಗ್ತಾ ಇದ್ದೀವಿ ಅಂತೇಳಿ, ಅದಕ್ಕೆ ಕಾರಣ ಏನು, ಅದನ್ನು ಹೇಗೆ ಮಾಡಬೇಕು, ಆ ಪ್ರಗತಿ ಬಗ್ಗೆ ಮಾತಾಡೋಣ. ಸೊ ನೀವು ರೀಸೆಂಟ್ ಅಂತ ನಾವು ಪ್ರಗತಿ ನಮ್ಮ ಡೆವಲಪ್ಮೆಂಟ್ಸ್ ಒಲಿಂಪಿಕ್ ಆಬ್ವಿಯಸ್ಲಿ. ಸೊ ದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಂದ್ಯಗಳನ್ನು ಇತ್ತೀಚೆಗೆ ಗೆಲ್ತಾ ಇದೆ. ಅದಕ್ಕೆ ಕಾರಣ ಒಂದು ಉತ್ತಮವಾದ ಶ್ರಮ, ಅತ್ಯಂತ ಯುವ ಶಕ್ತಿ ಗೆಲ್ತಾ ಇದ್ದೀವಿ. ಮುಂಚೆ ತುಂಬ ಪದಕಗಳ ಬರ ಇತ್ತು, ಇತ್ತೀಚೆಗೆ ಪದಕಗಳ ಬರವನ್ನು ನೀಗಿಸುವತ್ತ ನಡೀತಾ ಇದ್ದೀವಿ. ಸೊ ಉದಾಹರಣೆ, ಇತ್ತೀಚೆಗೆ ಒಲಿಂಪಿಕ್ಸ್ನಲ್ಲಿ ಭಾರತ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಒಟ್ಟು 26 ಪದಕಗಳನ್ನು ಗೆದ್ದಿದ್ದೀವಿ. ಅರ್ಥ ಆಯ್ತಾ, ಒಂದು ಐತಿಹಾಸಿಕ. ಸೊ ಅದ್ರ ಬಗ್ಗೆ ಸ್ವಲ್ಪ ಪಾಯಿಂಟ್ ಮೆನ್ಷನ್ ಮಾಡೋಣ. ಸೊ ಕ್ರೀಡಾ ಒಲಿಂಪಿಕ್ನಲ್ಲಿ 1 ಚಿನ್ನ, 2 ಬೆಳ್ಳಿ ಮತ್ತು 4 ಕಂಚನ್ನು ಗೆದ್ದಿದ್ದೀವಿ. ಪ್ಯಾರಾ ಒಲಿಂಪಿಕ್ನಲ್ಲಿ 5 ಚಿನ್ನ, 8 ಬೆಳ್ಳಿ ಮತ್ತು 6 ಕಂಚು. ಸೊ ಐತಿಹಾಸಿಕವನ್ನು ಜಯವನ್ನು ಸಾಧಿಸ್ತಾ ಇದ್ದೀವಿ. ಸೊ ಇದು ಮೇಜರ್, ಅಂದರೆ ಕ್ರೀಡೆಯಲ್ಲಿ ಪ್ರಗತಿ ಏನಾಗ್ತಿದೆ ಅಂತೇಳಿ. ನಂತರ ಕ್ರೀಡೆಯಲ್ಲಿ ಖಾಸಗಿ ವಲಯಗಳ ಪಾಲ್ಗೊಳ್ಳುವಿಕೆ, ನೆಕ್ಸ್ಟ್ ಪಾಯಿಂಟ್. ಕ್ರೀಡೆ ಸಾಧನೆ ಜೊತೆಗೆ ಪ್ರಗತಿ ಏನಾಗ್ತಿದೆ ನೆಕ್ಸ್ಟ್ ನನಗೆ ಒಂದು ಪಾಯಿಂಟ್ ಮಾಡ್ತಾ ಹೋಗೋಣ ಸ್ಟಾರ್ ಹಾಕಂತ. ಸೊ ಕ್ರೀಡೆಯಲ್ಲಿ ಖಾಸಗಿ ವಲಯಗಳ ಪಾಲ್ಗೊಳ್ಳಿಕೆ ಹೆಚ್ಚಾಗಬೇಕು. ಅಂದರೆ ಅಭಿವೃದ್ಧಿಯಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ವಲಯಗಳು, ಖಾಸಗಿ ಅಕಾಡೆಮಿಗಳು ಸ್ಥಾಪನೆ ಆಗಬೇಕು. ಅರ್ಥ ಆಯ್ತಾ. ಸೊ ಆಗ ಅತಿ ಹೆಚ್ಚು ಒಂದು ಗ್ರಾಮೀಣ ಪ್ರತಿಭೆಗಳು ಹೊರಹೊಮ್ಮುತ್ತವೆ. ಜೊತೆಗೆ ವಿವಿಧ ಕಾರ್ಪೊರೇಟ್ ಸಂಸ್ಥೆಗಳು ವೈಯಕ್ತಿಕವಾಗಿ ಅವರ ವಿವಿಧ ಉತ್ಪನ್ನಗಳಿಗೆ ರಾಯಭಾರಿಗಳನ್ನು ಆಯ್ಕೆ ಮಾಡಬೇಕು. ಅದ್ರ ಮೂಲಕ ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು ಅಥವಾ ಕ್ರೀಡಾಳುಗಳನ್ನು ಪ್ರೋತ್ಸಾಹಿಸಬೇಕು. ಸೊ ಅರ್ಥ ಆಯ್ತಾ. ಸೊ ಈ ರೀತಿ ಹೋದಾಗ ಕ್ರೀಡೆಗಳಿಗೆ ಅತಿ ಹೆಚ್ಚು ಜನ ಭಾಗವಹಿಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಅರ್ಥ ಆಯ್ತಾ. ಸೊ ಇದ್ರ ಮೂಲಕ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಪ್ರಮುಖವಾಗಿ ಬಜೆಟಲ್ಲಿ ಏನೇನು ಘೋಷಣೆ ಮಾಡಬೇಕು ಅಂದರೆ ಅದಕ್ಕೆ ಒಂದು ಪ್ರತ್ಯೇಕವಾದ ಒಂದು ಬಜೆಟಲ್ಲಿ ಪ್ರತ್ಯೇಕವಾದ ಹಣವನ್ನು ರಿಸರ್ವ್ ಮಾಡಬೇಕು, ಮೀಸಲಿಡಬೇಕು. ಅದಕ್ಕೆ ಇತ್ತೀಚೆಗೆ 2021ರಲ್ಲಿ ನಮ್ಮ ಸೀತಾರಾಮ್ ಏನು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಅವರು ಭಾರತದ ಕ್ರೀಡಾ ಇಲಾಖೆಗೆ ಸಂಪೂರ್ಣವಾಗಿ ವೆಚ್ಚಕ್ಕೆ 2596 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. 2596.14 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಇದು ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಕಡಿಮೆನೇ, ಒಂದು 250 ಕೋಟಿ ಕಡಿಮೆ ಆಗಿದೆ. ಕಾರಣ ಕೋವಿಡ್-19, ಏನು ಮಾಡೋಕ್ಕಾಗಲ್ಲ. ಸೊ ಕೋವಿಡ್-19ಗೆ ವೆಚ್ಚ ಜಾಸ್ತಿ ಆಗ್ತಿರೋದ್ರಿಂದ ಈ ವರ್ಷದಲ್ಲಿ 2596.14 ಕೋಟಿಯನ್ನು ಕ್ರೀಡಾಕೂಟಕ್ಕೆ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಕ್ರೀಡಾ ಪ್ರಾಧಿಕಾರಕ್ಕೆ SAI ಅಂತ ಏನು ಕರಿತೀವಲ್ಲ 657.71 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಕ್ರೀಡಾ ಪ್ರಾಧಿಕಾರಕ್ಕೆ, ಭಾರತ ಕ್ರೀಡಾ ಪ್ರಾಧಿಕಾರಕ್ಕೆ. ಜೊತೆಗೆ ಕ್ರೀಡಾ ಸಚಿವಾಲಯದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕ್ರೀಡೆಗೋಸ್ಕರನೇ ಯೋಜನೆಯನ್ನು ಮಾಡಿರ್ತಕ್ಕಂಥ ಖೇಲೋ ಇಂಡಿಯಾ ಆಕೆ 660.41 ಕೋಟಿಯನ್ನು ಮೀಸಲಿಡಲಾಗಿದೆ. ಇದು ಒಂದು ಪ್ರೋತ್ಸಾಹ, ಪ್ರಗತಿ, ನಮ್ಮ ಕ್ರೀಡೆ ಪ್ರಗತಿ ಕಾಣಬೇಕಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಸರ್ಕಾರದ ಒಂದು ಹಣಕಾಸು ಇಂಪಾರ್ಟೆಂಟ್ ಆಗುತ್ತೆ.
ಕ್ಲಿಯರ್. ನೆಕ್ಸ್ಟ್ ಹೋಗೋಣ. ಅದೇ ರೀತಿ ಈ ಕ್ರೀಡಾ ವಲಯಗಳನ್ನು ಬೆಳೆಸುವುದರಿಂದ ಆಗುವಂಥ ಪ್ರಯೋಜನಗಳೇನು? ಈಗ ಪ್ರಗತಿ ನೋಡಿದ್ವಿ, ಆ ಪ್ರಗತಿಯಲ್ಲಿ ಸರ್ಕಾರ ಏನು ಅಮೌಂಟ್ ಇಟ್ಟಿದೆ, ಆ ಪ್ರಗತಿ ಏನೇನು ಎಷ್ಟು ಪದಕಗಳನ್ನ ಗೆದ್ದಿವಿ ರೀಸೆಂಟಾಗಿ, ಅರ್ಥ ಆಯ್ತಾ? ಅದಕ್ಕೆ ಖಾಸಗಿ ವಲಯಗಳು ಯಾವ ಥರ ಸಪೋರ್ಟ್ ಬೇಕು ರಾಯಭಾರಿಯಾಗಿ ಮಾತಾಡಿದ್ವಿ, ಅರ್ಥ ಆಯ್ತಾ? ಈ ಕಮ್ ಟು ದ ಪಾಯಿಂಟ್. ಈಗ ಕ್ರೀಡಾ ವಲಯವನ್ನು ಬೆಳೆಸುವುದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು? ಸರ್ಕಾರಕ್ಕೆ ಅಥವಾ ಜನರಿಗೆ ಆಗ್ತಕ್ಕಂಥ ಪ್ರಯೋಜನ ಏನಾಗುತ್ತೆ ಅಂದರೆ ಇಲ್ಲಿ ಸರ್ಕಾರಕ್ಕೂ ಆಗುತ್ತೆ, ಜನಸಾಮಾನ್ಯರಿಗೂ ಪ್ರಯೋಜನ ಇದೆ. ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಈ ಥರ ಮೇನ್ ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್. ಇದು ಮೇನ್ ಹೆಡ್ಡಿಂಗ್, ಕ್ರೀಡಾ ವಲಯವನ್ನು ಬೆಳೆಸೋದ್ರಿಂದ ಆಗುವ ಪ್ರಯೋಜನಗಳು. ಸಬ್ ಹೆಡ್ಡಿಂಗ್, ಪರ್ಯಾಯ ಉದ್ಯೋಗ, ಆರೋಗ್ಯದ ಪ್ರಯೋಜನಗಳು. ಸೊ ಈ ಥರ ಒಂದೊಂದಾಗಿ ಆದಾಯ ಬರುತ್ತೆ, ಇನ್ಕಮ್, ಅವೆಲ್ಲ ಮುಂದೆ ಡಿಸ್ಕಸ್ ಮಾಡ್ತೀನಿ. ಈಗ ಪರ್ಯಾಯ ಉದ್ಯೋಗ ಮಾತಾಡೋಣ, ಒಂದು ಪಾಯಿಂಟ್. ನೋಡಿ, ಈ ಥರ ನೀವು ಪಾಯಿಂಟ್ಸ್ ಅಷ್ಟೇ ನೆನ್ಪಿಟ್ಕೊಳ್ಳಿ, ಅದೊಂದು ಸತಿ ಓದಿ ಎಕ್ಸ್ಪ್ಲನೇಷನ್. ಸೊ ಡೆಫಿನೆಟ್ಲಿ ನಿಮಗೆ ನೆನಪಿರುತ್ತದು. ಜಸ್ಟ್ ಒಂದೇ ಒಂದು ಹಾಳೆಯಲ್ಲಿ ನೀವು 10 ಹೆಸರು ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್ ಎಲ್ಲ ನೀಟಾಗಿ ಪಾಯಿಂಟ್ಸ್ ಎಲ್ಲ ಮಾಡ್ಕೊಂಡು ಒಂದು 2-3 ಸೀಟ್ ಇಟ್ಕೊಂಡು ಹೋಗಿ ನೀವು ಎಕ್ಸಾಮ್ ಮುಂಚೆ ಗ್ಲ್ಯಾನ್ಸ್ ಮಾಡಿ ಹೋಗಿ ಆರಾಮಾಗಿ. ಯಾಕೆ ನೀವು ಎಸ್ಸೆ ಬರೆಯಲ್ಲ ನೋಡಿ. ಮೇಜರ್ ಇಂಟ್ರೊಡಕ್ಷನ್, ಮೇನ್ ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್ ಆ್ಯಂಡ್ ಕನ್ಕ್ಲೂಷನ್, ಇಷ್ಟನ್ನು ಪರ್ಫೆಕ್ಟಾಗಿ ನೆನ್ಪಿಟ್ಕೊಂಡು ಹೋಗಿ ಸಾಕು. ಎಕ್ಸ್ಪ್ಲನೇಷನ್ ಒಂದು ಸತಿ ಓದ್ಕೊಳ್ಳಿ ಸಾಕು, ನೆನಪಾಗುತ್ತಲ್ಲ. ಸೊ ಕಮ್ ಟು ದ ಪಾಯಿಂಟ್. ಪರ್ಯಾಯ ಉದ್ಯೋಗ. ನೋಡಿ, ಪರ್ಯಾಯ ಉದ್ಯೋಗ ಅಂತಂದರೆ ನಿಮಗೆ ಉದ್ಯೋಗದ ಅವಶ್ಯಕತೆಯನ್ನು ಪರ್ಯಾಯವಾಗಿ ಕಲ್ಪಿಸುತ್ತೆ ನಮ್ಮದು ಕ್ರೀಡಾಕೂಟದಲ್ಲಿ. ಹೆಂಗೆ ಅಂದರೆ, ಸೊ ಅವಕಾಶ ಮತ್ತು ಉದ್ಯೋಗದ ಕೊರತೆ ಇರುವವರಿಗೆ ಕ್ರೀಡೆಯು ಒಂದು ಪ್ರಬಲ ಉತ್ತೇಜನಕಾರಿಯಾಗಿದೆ. ಎಷ್ಟೋ ಗ್ರಾಮೀಣ ವಿದ್ಯಾರ್ಥಿಗಳು ಅವರು ಉನ್ನತ ಶಿಕ್ಷಣ ಪಡೆಯಲಾರ್ದಲ್ಲೇ ಮನೆಯಲ್ಲೇ ಇರ್ತಾರೆ. ಸೊ ಅಂಥವ್ರಿಗೆ ನೇರವಾಗಿ ಒಂದು ಅವಕಾಶ ಸಿಗುತ್ತೆ ಕ್ರೀಡೆಯಲ್ಲಿ. ಚೆನ್ನಾಗಿ ಓಡ್ತಾರೆ ಅಥವಾ ಚೆನ್ನಾಗಿ ಆಡ್ತಾನೆ ಅಂತಂದರೆ ಯಾವ ಆಟ ಆಡ್ತಾನೆ ನೋಡಿಕೊಂಡು ಅದರಲ್ಲೇ ಅವನ್ನ ಪ್ರೋತ್ಸಾಹಿಸಿ ಬೆಳೆಸ್ಬೋದು. ಅಲ್ಲಿನ ಸ್ಥಳೀಯರವ್ರನ್ನ ಪ್ರೋತ್ಸಾಹಿಸಿ ಬೆಳೆಸಿದರೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೋದು. ನೋಡಿದರೆ ಎಷ್ಟೋ ಜನ ಗುಡಿಸಲಿದ್ದಂಥವರು ರಾಷ್ಟ್ರ ಮಟ್ಟದಲ್ಲಿ ಪದಕವನ್ನು ಗೆದ್ದಿದ್ದಾರೆ ಅಲ್ವಾ? ಅದು ತುಂಬ ಉದಾಹರಣೆಗಳಿದೆ ನಿಮಗೆ. ಸೊ ಈ ಥರ ಪರ್ಯಾಯ ಉದ್ಯೋಗವನ್ನು ಸೃಷ್ಟಿಸ್ತಕ್ಕಂಥ ಕೆಲಸ ಆಗುತ್ತೆ ಇಲ್ಲಿ ಕ್ರೀಡೆಯನ್ನು ಬೆಳೆಸುವುದರಿಂದ. ಜೊತೆಗೆ ಆರೋಗ್ಯದ ಪ್ರಯೋಜನಗಳು, ಸೆಕೆಂಡ್ ಪಾಯಿಂಟ್. ನೋಡಿ, ಆಬ್ವಿಯಸ್ಲಿ ಹೆಲ್ತ್, ಫಿಟ್ನೆಸ್ ಬೇಕಂದರೆ ಸ್ಪೋರ್ಟ್ಸ್ ಬೇಕೇ ಬೇಕು. ನೋಡಿ, ಆರೋಗ್ಯಯುತ ಜೀವನ ಶೈಲಿಯನ್ನು ನಡೆಸಬೇಕಂದ್ರೆ ನಮ್ಮ ದೇಹವನ್ನು ಸರಿಯಾದ ಒಂದು ಆರೋಗ್ಯ ಸ್ಥಿತಿಯಲ್ಲಿ, ಸುಸ್ಥಿತಿಯಲ್ಲಿ ಇಟ್ಕೋಬೇಕಂದ್ರೆ ಕ್ರೀಡೆ ಅವಶ್ಯಕವಾಗಿ ಬೇಕು. ಸೊ ಇದೊಂದು ಪಾಯಿಂಟ್. ಮೂರನೇ ಪಾಯಿಂಟ್ ಹೋಗೋಣ. ಯುವ ಶಕ್ತಿ. ಭಾರತ ಅತಿ ಹೆಚ್ಚು ಯುವಕರನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಆದರೆ ಏನು ಮಾಡ್ತಿದ್ದೀವಿ, ಎಲ್ಲಿ ಬಳಸ್ಕೊತಿದೆ ಸರ್ಕಾರ ನಮ್ಮನ್ನು? ಸೊ ಇವೆಲ್ಲವನ್ನು ನಾವು ಮನಗಣಬೇಕು. ಈ ಒಂದು ಯುವ ಶಕ್ತಿಯನ್ನು ಭಾರತ ಅತಿ ಹೆಚ್ಚು ಒಂದು ಯುವಕರನ್ನು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿಸ್ಬೇಕು. ಸೊ ಇದೊಂದು ಅತ್ಯುತ್ತಮ ಅವಕಾಶವಾಗಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅತ್ಯುತ್ತಮ ಸಾಧನೆಯನ್ನು ಗೈಬೇಕು. ಅಂದರೆ ಅಷ್ಟು ಯುವ ಪೀಳಿಗೆಯನ್ನು ನಾವು ಪ್ರೋತ್ಸಾಹಿಸಬೇಕಂತ ತೋರಿಸುತ್ತೆ ಕ್ರೀಡೆಯಲ್ಲಿ. ಜೊತೆಗೆ ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಿಸ್ಬೋದು. ಎಸ್ಪೆಷಲಿ ಡೆಫಿನೆಟ್ಲಿ ಸಾಮಾಜಿಕ ಪಿಡುಗುಗಳನ್ನು ನಿವಾರಿಸ್ಬೋದು. ಸೊ ಮಹಿಳೆಯರು ಮತ್ತು ಕ್ರೀಡೆಯಲ್ಲಿ ಭಾಗವಹಿಸಂಗೇ ಇಲ್ಲ. ಎಷ್ಟೋ ಪಿತೃಪ್ರಧಾನ ಮಾತೃಪ್ರಧಾನ ಕುಟುಂಬಗಳಿಂದ ಹೊರಗೆ ಬರೋಕ್ಕಾಗದಲ್ಲೇ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಬಟ್ ಇತ್ತೀಚೆಗೆ ಹಲವಾರು ಉದಾಹರಣೆ ಇದ್ದಾವೆ. ಸೈನಾ ನೆಹ್ವಾಲ್, ಮೇರಿ ಕೋಮ್ ಅಂಥದ್ದೇ ಕುಟುಂಬದಿಂದ ಬಂದು ಹೊರಗೆ ಬಂದು ಸಾಧನೆ ಮಾಡಿ ತೋರಿಸಿದ್ದಾರೆ. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಎಕ್ಸಾಂಪಲ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟಾಗಿ ಸಾಮಾಜಿಕ ಪಿಡುಗುಗಳನ್ನು ನಿವಾರಿಸ್ಬೋದು ಕ್ರೀಡಾ ಕ್ಷೇತ್ರದಲ್ಲಿ. ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಜೊತೆಗೆ ಆದಾಯ. ನಾನು ಕೆಲವೊಂದು ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು PPTಲಿ ಸ್ವಲ್ಪ ನೋಡ್ಕೊಳ್ಳಿ. ಯಾಕೆಂದರೆ ತುಂಬ 10 ಎಸ್ಸನ್ನು ಎಲ್ಲ ಕವರ್ ಮಾಡಬೇಕಲ್ಲ, ಹಾಗಾಗಿ ಸೊ ಎಲ್ಲ ಮುಗಿಸ್ತಾ ಹೋಗ್ತೀನಿ. ಸ್ವಲ್ಪ ಪಾಯಿಂಟ್ಸನ್ನು ನಿಮಗೆ ಅರ್ಥ ಮಾಡಿಸಿ ಮುಂದಕ್ಕೆ ಹೋಗ್ತೀನಿ, ಹಂಗೆ ಹೋಗಲ್ಲ. ಸೊ ಆದಾಯ, ಇನ್ಕಮ್ ಎಲ್ಲಿಂದ ಬರುತ್ತೆ? ಡೆಫಿನೆಟ್ಲಿ 5ನೇ ಪಾಯಿಂಟ್. ಆಬ್ವಿಯಸ್ಲಿ ಕ್ರೀಡಾಕೂಟ ಅಂದರೆ ಕ್ರೀಡಾ ವಲಯ ಸಿಬ್ಬಂದಿಗಳಿಗೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗೋ ಜೊತೆಗೆ ಸ್ಟೇಡಿಯಂ ಅಂತ, ಹೋಟೆಲ್ ಅಂತ ಮಾಡ್ತಾರೆ, ಅಲ್ಲಿ ಆದಾಯ ಬರುತ್ತೆ, ಉದ್ಯೋಗವೂ ಸಿಗುತ್ತೆ. ಸೊ ವಿವಿಧ ಕ್ರೀಡಾ ಉತ್ಪನ್ನಗಳು ಮಾರಾಟ ಆಗುತ್ತೆ. ಅರ್ಥ ಆಯ್ತಾ? ಕ್ರೀಡೆ ಸಂಬಂಧಪಟ್ಟ ಉತ್ಪನ್ನಗಳು, ಆಟೋಪಕರಣಗಳಿದಾವಲ್ಲ, ಆಟ ಆಡೋದಕ್ಕೆ ಬ್ಯಾಟ್ ಇರ್ಬೋದು, ಬಾಲ್ ಇರ್ಬೋದು, ಆ ಆಟಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳು ತಯಾರಿಕೆ ಆದಾಯ ಬರುತ್ತೆ ಸರ್ಕಾರಕ್ಕೆ ಆಬ್ವಿಯಸ್ಲಿ. ನೆಕ್ಸ್ಟ್, ಕ್ರೀಡಾ ವಲಯದ ಸಂಬಂಧಿಸಿದಂಥ ಸಮಸ್ಯೆಗಳೇನು ಅಂದರೆ ಏನೇ ಸಮಸ್ಯೆ ಇರ್ತವೆ ಕ್ರೀಡಾ ವಲಯಕ್ಕೆ ಸಂಬಂಧಪಟ್ಟಂಗೆ ಅಂತೇಳಿ. ನೆಕ್ಸ್ಟ್ ಮೇನ್ ಹೆಡ್ಡಿಂಗ್ ಇದು. ಮತ್ತು ಸಬ್ ಹೆಡ್ಡಿಂಗ್ ಬರೋಣ. ಹಣಕಾಸಿನ ಕೊರತೆ ಮೇಜರಾಗಿ, ಅಲ್ಲಿ ಸ್ವಲ್ಪ ಸೀರಿಯಲ್ ನಂಬರ್ ಮಿಸ್ಟೇಕ್ ಇರೋದ್ರಿಂದ ಇದು ಮಾಡ್ಕೊಳ್ಳಿ, ಒಂದು ಇದಾಗ್ತಾರೆ, ಸೀರಿಯಲ್ ನಂಬರ್ ಸ್ವಲ್ಪ ಕಂಟಿನ್ಯೂಷನ್ ಬಂದಿದೆ. ಸೊ ಹಣಕಾಸಿನ ಕೊರತೆ ಮೇಜರಾಗಿ. ಯಾಕೆ ಹಣಕಾಸಿನ ಕೊರತೆ? ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳು USA, ಚೀನಾ ಹೆಂಗೆ ಸಾಧನೆ ಮಾಡ್ತಾಯಿದ್ದಾರೆ, ಅವರು ಸಾಧನೆ ಮಾಡ್ತಾನೇ ಇದ್ದಾರೆ. ಯಾಕೆಂದರೆ ಹಣಕಾಸಿನ ಅಭಾವ ಇಲ್ಲ ಅಲ್ಲಿ. ಅವರಿಗೆ ಕ್ರೀಡೆಗೆ ಅಂದರೆ ಅಷ್ಟು ಪ್ರೋತ್ಸಾಹ ಎಷ್ಟು ಬೇಕು ಅಷ್ಟು ಸಾವಿರಾರು ಕೋಟಿ ಖರ್ಚು ಮಾಡ್ತಾರಲ್ಲಿ. ಬಟ್ ಭಾರತದಲ್ಲಿ ಅಂತಹ ಕೆಲಸ ಆಗ್ತಾಯಿಲ್ಲ. ಉತ್ತಮ ಗುಣಮಟ್ಟದ ಉಪಕರಣಗಳು ಸಿಗ್ತಾಯಿಲ್ಲ, ಉತ್ತಮ ತರಬೇತಿ ಸಿಗ್ತಾಯಿಲ್ಲ. ಸೊ ಇವೆಲ್ಲವನ್ನು ಕಡಿಮೆ ವೆಚ್ಚದಲ್ಲೇ ಮುಗಿಸ್ಬೇಕಂತ ನಮ್ಮ ಮನಸ್ಥಿತಿ ಭಾರತದಲ್ಲಿ. ಹಾಗಾಗಿ ಹಣಕಾಸಿನ ಸಮಸ್ಯೆ ಎದುರಾಗ್ತಿದೆ. ಅದು ಮುಂದೆ ಆಗಬಾರ್ದು. ಪ್ರತ್ಯೇಕ ಕ್ರೀಡಾ ಬಜೆಟನ್ನು ಮಂಡಿಸುವಂಥ ಕಾರ್ಯ ಆಗಬೇಕು ಭಾರತದಲ್ಲಿ, ಮುಂದೆ ಆಗಲಿ ಅಂತ ನಾವು ಹಾರೈಸೋಣ. ಜೊತೆಗೆ ಸಂಪನ್ಮೂಲ ಕೊರತೆ. ನೋಡಿ, ಕ್ರೀಡೆಯಲ್ಲಿ ಸಂಪನ್ಮೂಲ ಕೊರತೆ ಅಂದರೆ ನಿಮಗೆ ಅಲ್ಲಿ ಸಂಪನ್ಮೂಲ ಅಂದರೆ ಮೇಯ್ನ್ ಮೂಲ ಸೌಕರ್ಯ ಏನು ಬೇಕು ಅವರಿಗೆ? ಸ್ಟೇಡಿಯಂ ಬೇಕು, ಒಂದು ಗ್ರೌಂಡ್ ಬೇಕು, ಅಲ್ಲಿ ತರಬೇತಿದಾರ ಬೇಕು, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರಬೇಕು, ಆಟ ಆಡೋ ಜಾಗ ಇರಬೇಕು, ಇಷ್ಟೇ ಬೇಕಿರೋದು. ಇವನ್ನ ಒದಗಿಸ್ಬೇಕು ಸರ್ಕಾರ ಸರಿಯಾದ ಟೈಮಿಗೆ. ನೆಕ್ಸ್ಟ್, ಜನರ ಮತ್ತು ಪೋಷಕರ ಮನೋಭಾವ. ನೋಡಿ, ಮೇಜರಾಗಿ ಇಲ್ಲಿ
ಏನು ಜನರ ಪೋಷಕರ ಮನೋಭಾವ ಏನಕ್ಕೆ ಬರ್ತಪ್ಪ ಅಂದರೆ, ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಹಿಂದಿಲಿ ಚೆನ್ನಾಗಿ ಹೇಳಿದ್ವಿ ನಾವು. ಖೇಲೋಗೆ ಕುದೋಗೆ ಥೋಗೆ ಖರಾಬ್, ಪಡೋಗೆ ಲಿಖೋಗೆ ಹೋಗೆ ನವಾಬ್. ನೀನು ಓದ್ತೀಯ ಅಂದರೆ ಆಟ ಆಡೋಕ್ಕೆ ಹೋಗ್ತೀಯ ಅಂದರೆ ನೀನು ಖರಾಬ್, ನಿನ್ನ ಜೀವನ ಖರಾಬ್ ಆಗುತ್ತೆ. ಅದೇ ಓದ್ತೀಯ ಬರಿತೀಯ ಅಂದರೆ ನೀನು ನವಾಬ ಆಗ್ತೀಯ ದೇಶಕ್ಕೆ ಅಂತ ಹೇಳ್ತಾರೆ. ಪೇರೆಂಟ್ಸ್ ಮನಸ್ಥಿತಿ ಇದು. ಅಂದರೆ ಇದು ಭಾರತೀಯ ಪೋಷಕರ ಕ್ರೀಡೆಯ ಬಗೆಗಿನ ಒಂದು ನೀಚ ಬುದ್ಧಿಯನ್ನು ತೋರಿಸುತ್ತೆ ಆಬ್ವಿಯಸ್ಲಿ. ಸೊ ಆಟ ಅಂದರೆ ಇಲ್ಲೇ ಹಾಳಾಗ್ತೀಯ ಅಂತಾರೆ. ಅದೇ ಓದು ಕೂತ್ಕೊಂಡು ಬರೀ ಅಂದರೆ ನೀನು ನವಾಬ ಆಗ್ತೀಯ ಅಂತ ಹೇಳ್ತಾರೆ. ಈ ಮನಸ್ಥಿತಿಯಿಂದ ಹೊರಗೆ ಬರಬೇಕು ನಾವು ಪೋಷಕರು. ನಮ್ಮ ಮಕ್ಕಳ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬ ಕ್ರೀಡಾಪಟುನ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ಮನಸ್ಸು ಮಾಡಬೇಕು ಅಂತ ತಿಳಿಸುತ್ತೆ. ಇದು ಅವರ ಮನೋಭಾವ. ಇದನ್ನು ನಾವು ಪೋಷಕರನ್ನ ಹೊರ ತರಬೇಕು ವಿವಿಧ ಅಭಿಯಾನಗಳ ಮೂಲಕ. ನೆಕ್ಸ್ಟ್, ಹೆಚ್ಚಿನ ಸಾಮರ್ಥ್ಯ. ನೋಡಿ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಲ್ಲಿ ಹೆಚ್ಚಿನ ಸಾಮರ್ಥ್ಯವುಳ್ಳವರು, ಅಂದರೆ ಅಂತಾರಾಷ್ಟ್ರೀಯ ಕ್ರೀಡಾಪಟುದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಕ್ರೀಡಾಪಟುಗಳು ಅತಿ ಹೆಚ್ಚಿನ ಸಾಮರ್ಥ್ಯ ಉಳ್ಳವರಾಗಿದ್ದು, ಅಂದರೆ ಬೇರೆ ಬೇರೆ ದೇಶದವರು ಅಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಗೆಲ್ಲಬೇಕಂದ್ರೆ ಅಷ್ಟು ಫಿಸಿಕಲಿ ಫಿಟ್ಟಾಗಿರ್ತಾರೆ, ಜೊತೆಗೆ ಎಲ್ಲ ಸವಲತ್ತು ಇರುತ್ತೆ ಅವ್ರಿಗೆ, ಆಬ್ವಿಯಸ್ಲಿ ಚೆನ್ನಾಗಿರ್ತಾರೆ, ಸಾಮರ್ಥ್ಯಯುಕ್ತವಾಗಿರ್ತಾರೆ. ಆದರೆ ಭಾರತೀಯರಿಗೆ ಅವರ ವಿರುದ್ಧ ಒಂದು ಸೆಣಸಾಡೋದಿದೆಯಲ್ಲ, ಅದು ಸ್ವಲ್ಪ ಸವಾಲಾಗಿ ಪರಿಣಮಿಸಿದೆ. ಇದು ಸಾಮರ್ಥ್ಯದ ಕೊರತೆ. ಅಂದರೆ ಹೆಚ್ಚಿನ ಸಾಮರ್ಥ್ಯ ಬೇರೆ ದೇಶದ ಕ್ರೀಡಾಪಟುಗಳು ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಕಡಿಮೆ ಇದೆ. ಅರ್ಥ ಆಯ್ತಾ? ಇದು ಒಂದು ಚೇಂಜ್ ಆಗಬೇಕು. ಇದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು. ನೆಕ್ಸ್ಟ್, ಆಡಳಿತದ ಸಮಸ್ಯೆ. ಆಬ್ವಿಯಸ್ಲಿ ಮ್ಯಾನೇಜ್ಮೆಂಟ್ ನಮ್ಮ ಕಡೆ ಅದೇನೋ ಹೇಳ್ತಾರಲ್ಲ, ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ವಂತೆ ದೇವಸ್ಥಾನದಲ್ಲಿ. ಹಂಗಾಗುತ್ತಿದ್ದು. ಇದು ಕ್ರೀಡಾಕ್ಷೇತ್ರ ಅಂತಲ್ಲ, ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲೂ ಅಡ್ಮಿನಿಸ್ಟ್ರೇಟಿವ್ ವೆರಿ ಇಂಪಾರ್ಟೆಂಟ್. ಅಡ್ಮಿನಿಸ್ಟ್ರೇಟರ್ ಹೆಂಗಂದರೆ ನಾನು ಹೇಳಿದ್ದೆ ಆಟ ಅಂತ. ಸೊ ಇವು ಮನಸ್ಥಿತಿ ಕ್ರೀಡೆಯಲ್ಲಿ ಇತ್ತೀಚೆಗೆ ಅವನೇ ಸೆಲೆಕ್ಟ್ ಮಾಡಿದ್ದು, ಅವನೇ ಫೈನಲ್ಲು. ಅಂದರೆ ಭ್ರಷ್ಟ ಅಧಿಕಾರಿ ದುಡ್ಡು ಲಂಚ ಇಸ್ಕೊಳೋದು, ದುಡ್ಡಿರೋರನ್ನೇ ಸೆಲೆಕ್ಟ್ ಮಾಡೋದು, ಎಷ್ಟೋ ಗ್ರಾಮೀಣ ಪ್ರತಿಗಳನ್ನು ಮೂಲೆಗುಂಪು ಮಾಡೋದು. ಸೊ ಇವೆಲ್ಲ ಆಗ್ತವೆ. ಪಕ್ಷಪಾತ ಮಾಡೋದು, ಸೊ ಕೆಳಜಾತಿಯವನಂತ ಅವನ ಕಡೆಗಣಿಸೋದು, ಕ್ರೀಡೆಯಲ್ಲಿ ಅವಕಾಶ ಕೊಡದೇ ಇರೋದು. ಸೊ ಇವೆಲ್ಲವೂ ತಡೆಗಟ್ಟಬೇಕಂತೇಳಿ ಈ ಆಡಳಿತದ ಸಮಸ್ಯೆ. ಮ್ಯಾನೇಜ್ಮೆಂಟು ಕರೆಕ್ಟಾಗಿರಬೇಕು. ಅಂಥ ಭ್ರಷ್ಟ ಅಧಿಕಾರಿಗಳಿದ್ದ ಅವ್ರಿಗೆ ಒಂದು ಕಠಿಣ ಶಿಕ್ಷೆಯನ್ನು ನೀಡಿ ಅದನ್ನು ತಿದ್ದುಪಡಿ ಮಾಡಬೇಕು, ಅವ್ರನ್ನ ತಿದ್ದಬೇಕು ಅಂತ ಕಾರ್ಯ ಆಗಬೇಕು. ಈ ಆಡಳಿತ ಸಮಸ್ಯೆ ಕೊನೆಗಾಣಿಸ್ಬೇಕು. ಆಗ ಮಾತ್ರ ಕ್ರೀಡೆ ಅಭಿವೃದ್ಧಿ ಆಗುತ್ತೆ. ನೆಕ್ಸ್ಟ್, ಧಾರ್ಮಿಕ ಸವಾಲು ಈಸ್ ವೆರಿ ಇಂಪಾರ್ಟೆಂಟ್. ಧಾರ್ಮಿಕ ಸವಾಲು ಎಲ್ಲ ಗೊತ್ತಿದೆ ನಿಮಗೆ. ಭಾರತ ಒಂದು ಧರ್ಮಗಳ ರಾಷ್ಟ್ರ. ಅದು ಎಲ್ಲ ಧರ್ಮಗಳನ್ನು ಹೊಂದಿದ್ದೀವಿ, ಸರ್ವ ಧರ್ಮಗಳನ್ನು ಹೊಂದಿದೆ ಭಾರತದಲ್ಲಿ. ಸೊ ಅಲ್ಲಿ ಕೆಲವೊಂದು ಧರ್ಮದಲ್ಲಿ ಅವ್ರದ್ದೇ ಆದ ಒಂದು ಸಂಪ್ರದಾಯಗಳಿದ್ದಾವೆ. ಅದು ಇಲ್ಲಿ ಅಡೆತಡೆ ಆಗುತ್ತೆ ಕ್ರೀಡೆಯಲ್ಲಿ. ಎಕ್ಸಾಂಪಲ್ ಈಜು ಮತ್ತು ಅಥ್ಲೆಟಿಕ್ನಲ್ಲಿ ಅಂಥ ಕ್ರೀಡೆಗಳಲ್ಲಿ ಮಹಿಳೆಯರು ತುಂಡುಡುಗೆಯನ್ನು ಧರಿಸಲೇಬೇಕು. ಆ ಒಂದು ಕ್ರೀಡೆಗೆ ಸಂಬಂಧಪಟ್ಟ ಉಡುಗೆಗಳನ್ನು ತೊಡಬೇಕು. ಅದು ಕೆಲವೊಂದು ಧರ್ಮದಲ್ಲಿ ಒಪ್ಪುವುದಿಲ್ಲ. ಇದು ನಮ್ಮ ಭಾರತೀಯರ ಒಂದು ಮುಂಡೂಕ ಬುದ್ಧಿಯನ್ನು ತೋರಿಸುತ್ತೆ. ಭಾರತೀಯರನ್ನೋದಕ್ಕಿಂತ ಕೆಲವರು ಧಾರ್ಮಿಕ ಮೂಢನಂಬಿಕೆಯಲ್ಲಿರ್ತಕ್ಕಂಥ ಅವರನ್ನ ಒಂದು ಮುಂಡೂಕ ಅಂದರೆ ಬಾವಿಯಲ್ಲಿರೋ ಕಪ್ಪೆಗಳಂತೆ ಅವರ ಮನೋಬುದ್ಧಿ ಇರುತ್ತೆ. ಅರ್ಥ ಆಯ್ತಾ? ಅವರ ಮನೋಸ್ಥೈರ್ಯ ಹಂಗಿರುತ್ತೆ. ಅದರಿಂದ ಹೊರಗೆ ಬರಬೇಕು ಅಂತ ತಿಳಿಸ್ಕೊಡುತ್ತೆ ಧಾರ್ಮಿಕ ಸವಾಲು. ಇದು ಒಂದು ಸವಾಲು. ಜೊತೆಗೆ ಕ್ರೀಡಾ ಸಂಸ್ಕೃತಿಯ ಕೊರತೆ. ಏನು ಕ್ರೀಡಾ ಸಂಸ್ಕೃತಿ ಅಂದರೆ ಅಂತ ಅಂದ್ಕೋಬೇಡಿ. ಜನರು ಗೊತ್ತಲ್ಲ, IPL ಅಂದರೆ ಕ್ರಿಕೆಟ್ ಅಂದರೆ ಮುಗೀತು. ನಾವು ಏನು ಬೇಕಾದ್ರೂ ಮಾಡ್ತೀವಿ, ಏನು ಬೇಕಾದ್ರೂ ಡೆಲ್ಲಿ ಎಲ್ಲ ಇದು ಇಂಗ್ಲೆಂಡ್ಗೂ ಕ್ರಿಕೆಟ್ ನೋಡ್ಕೊಂಡು ಬರ್ತೀವಿ, ಬೇಕಾದ್ರೆ ಫ್ಲೈಟ್ ಟಿಕೆಟ್ ಮಾಡ್ಕೊಂಡು 24 ಗಂಟೆ IPL ನೋಡ್ತೀವಿ, 24 ಕ್ರಿಕೆಟ್ ನೋಡ್ತೀವಿ. ಕ್ರಿಕೆಟ್ ಏನು ಬೇಕು ಸಪೋರ್ಟ್ ಮಾಡ್ತೀವಿ. ಆದರೆ ಕೆಲವೊಂದು ಉಳಿದ ಕ್ರೀಡೆಗಳಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ, ಇತರೆ ಕ್ರೀಡೆಗಳನ್ನ ಕಡೆಗಣಿಸ್ತಾ ಇದ್ದೀವಿ. ಸೊ ಇದು ಕ್ರೀಡಾ ಸಂಸ್ಕೃತಿಯನ್ನು ನಾವು ಕೊರತೆ ನಮಗೆ ಕಾಣ್ತಾ ಇದೆ ಭಾರತದಲ್ಲಿ. ಒಂದೇ ಕ್ರೀಡೆಯನ್ನು ಪ್ರೋತ್ಸಾಹಿಸ್ತೀವಿ, ಒಂದೇ ಕ್ರೀಡೆಯನ್ನು ಹೆಚ್ಚು ಮಾಡ್ತೀವಿ, ಪ್ರಚಾರ ಮಾಡ್ತೀವಿ. ಎಲ್ಲ ಗ್ರಾಮೀಣ ಕ್ರೀಡೆಯಿಂದ ಎಲ್ಲ ರಾಷ್ಟ್ರ ಮಟ್ಟಕ್ಕೆ ಎಲ್ಲ ಕ್ರೀಡೆಗಳನ್ನು ತಗೊಂಡು ಹೋಗ್ಬೇಕು ನಾವು. ಪ್ರತಿಯೊಂದು ಕ್ರೀಡೆ ಸಮವಾದ ಒಂದು ಅವಕಾಶವನ್ನು ಕೊಡಬೇಕು, ಸಮವಾಗಿ ನಾವು ನೋಡಬೇಕು ಜನರು. ಅದು ಒಂದು ಆಗಬೇಕಾಗಿದೆ ಕೆಲಸ ಮೇಜರ್. ನೆಕ್ಸ್ಟ್, ಕ್ರೀಡಾ ವಲಯದ ಬೆಳವಣಿಗೆಗೆ ಭಾರತ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? ಇಷ್ಟೆಲ್ಲ ಸಮಸ್ಯೆಗಳು ನೋಡಿದ್ವಿ. ಹಾಗಾದರೆ ಭಾರತ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿದೆ ಮೇಜರಾಗಿ? ವೆರಿ ಇಂಪಾರ್ಟೆಂಟ್. ಒಂದೊಂದಾಗಿ ಡಿಸ್ಕಸ್ ಮಾಡೋಣ. NCSSR, ನ್ಯಾಷನಲ್ ಸೆಂಟರ್ ಆಫ್ ಸ್ಪೋರ್ಟ್ಸ್ ಸೈನ್ಸಸ್ ಆ್ಯಂಡ್ ರಿಸರ್ಚ್. ಇದು ಕ್ರೀಡೆಯ ಉತ್ತಮ ಗುಣಮಟ್ಟಕ್ಕಾಗಿ ಸಂಶೋಧನೆ ಮತ್ತು ಶಿಕ್ಷಣ ಮತ್ತು ನಾವೀನ್ಯತೆಯನ್ನು ಬೆಂಬಲಿಸುತ್ತದೆ. ನಾವೀನ್ಯತೆಯುತವಾದ ವಿಚಾರಗಳನ್ನು ಇದು ಬೆಂಬಲಿಸುತ್ತೆ. ಯಾವುದು? NCSSR. ಇದು ದೇಶದ 6 ವಿಶ್ವವಿದ್ಯಾಲಯಗಳಲ್ಲಿ ಕ್ರೀಡಾ ವಿಜ್ಞಾನ ವಿಭಾಗ ಮತ್ತು 6 ವೈದ್ಯಕೀಯ ಕಾಲೇಜುಗಳಲ್ಲಿ ಕ್ರೀಡಾ ಔಷಧ ವಿಭಾಗಗಳನ್ನು ತೆರೆಯಲು ಹಣಕಾಸನ್ನು ಒದಗಿಸುತ್ತೆ. ಸೊ ಸ್ಪೋರ್ಟ್ಸ್ ಸಂಬಂಧಪಟ್ಟ ಏನೇನು ಬೇಕು ಎಲ್ಲ ಒಂದು ಹಣಕಾಸು ವ್ಯವಸ್ಥೆಯನ್ನು ವಿಶ್ವವಿದ್ಯಾಲಯ ಮಟ್ಟದಲ್ಲಿ 6 ವಿಶ್ವವಿದ್ಯಾಲಯ ಓಪನ್ ಮಾಡಿ, 6 ವೈದ್ಯಕೀಯ ಕಾಲೇಜುಗಳು ಕ್ರೀಡಾ ಔಷಧ ವಿಭಾಗಗಳನ್ನು ಓಪನ್ ಮಾಡಿ, ಸೊ ಅಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ಕೊಟ್ಟು ಕ್ರೀಡೆಯನ್ನು ಪ್ರೋತ್ಸಾಹ ಕೆಲಸ ಮಾಡ್ತಿದೆ. ಯಾವುದು? NCSSR. ನೆನ್ಪಿಟ್ಕೊಳ್ಳಿ. ಜೊತೆಗೆ ಖೇಲೋ ಇಂಡಿಯಾ ಯೋಜನೆ ಗೊತ್ತಿದೆ ನಿಮಗೆಲ್ಲರಿಗೂ. ಖೇಲೋ ಇಂಡಿಯಾ ಇದು ತಳಮಟ್ಟದ ಅಂದರೆ ಮೀನ್ಸ್ ಗ್ರಾಮೀಣ ತಳಮಟ್ಟದ ಪ್ರತಿಭೆಗಳನ್ನು ರಾಷ್ಟ್ರಮಟ್ಟಕ್ಕೆ ಅವರನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡುತ್ತೆ. ಇದು ಅಂದರೆ ಪ್ರತಿ ವರ್ಷ ಆಯ್ದ 1000 ಪ್ರತಿಭಾವಂತ ಯುವ ಕ್ರೀಡಾಪಟುಗಳಿಗೆ ಸ್ಕಾಲರ್ಶಿಪ್ಪನ್ನು ಒಂದು ಒದಗಿಸುತ್ತೆ. ಇದು
ಅರ್ಥ ಆಯ್ತಾ? ಮೇಜರ್ ನೆನ್ಪಿಟ್ಕೊಳ್ಳಿ. ಅಂದರೆ ಸತತ 8 ವರ್ಷಗಳ ಕಾಲ ಪ್ರತಿ ವರ್ಷ ಅವರಿಗೆ 5 ಲಕ್ಷ ಸ್ಕಾಲರ್ಶಿಪ್ಪನ್ನು ಕೊಡುತ್ತೆ. 8 ವರ್ಷಗಳ ಕಾಲ ಪ್ರತಿ ವರ್ಷ 1000 ಪ್ರತಿಭೆಗಳಿಗೆ ಪ್ರತಿ ವರ್ಷ 5 ಲಕ್ಷದಂತೆ 8 ವರ್ಷವರೆಗೆ ಸ್ಕಾಲರ್ಶಿಪ್ಪನ್ನು ಕೊಡಲಾಗುತ್ತೆ. ಇದು ಒಂದು ಪ್ರೋತ್ಸಾಹ ಈ ಒಂದು ಯೋಜನೆ ಮೂಲಕ ಆಗುತ್ತೆ. ನೆಕ್ಸ್ಟ್, ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಟಾಪ್ಸ್ ಅಂತ ಏನು ಕರಿತೀವಿ. ಇದು ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್ ಕ್ರೀಡಾಕೂಟಕ್ಕೆ ಸಂಬಂಧಿಸಿದಂತೆ ಕ್ರೀಡಾಪಟುಗಳನ್ನು ಅತಿ ಹೆಚ್ಚು ಪದಕ ಗೆಲ್ಲಲು ಅಂದರೆ ಜಯಿಸಬೇಕಂತೇಳಿ ಅವರಿಗೆ ಸುಸಜ್ಜಿತ ಕ್ರೀಡಾಂಗಣ, ಸುಸಜ್ಜಿತ ತರಬೇತಿ ವ್ಯವಸ್ಥೆಯನ್ನು ಅವಕಾಶವನ್ನು ಕೊಡುತ್ತೆ. ಇದು ಟಾರ್ಗೆಟ್ ಟಾಪ್ಸ್ ಅಂತ ಏನು ಕರಿತೀವಿ, ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್. ಇದು ಒಂದು ಯೋಜನೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಕ್ರೀಡೆಯನ್ನು ಪ್ರೋತ್ಸಾಹಿಸೋಕ್ಕೆ, ಎಸ್ಪೆಷಲಿ ಒಲಿಂಪಿಕ್ಕಲ್ಲಿ ಜಾಸ್ತಿ ಪದಕಗಳನ್ನ ಗೆಲ್ಲಬೇಕಂತೇಳಿ ಪ್ರೋತ್ಸಾಹ ನೀಡುತ್ತೆ. ಜೊತೆಗೆ ರಾಷ್ಟ್ರೀಯ ಕ್ರೀಡಾಭಿವೃದ್ಧಿ ನಿಧಿ NSDF ನಿಧಿ ಇದೇನು ಹೇಳ್ತಾ ಇದ್ದರೆ, ದೇಶದಲ್ಲಿ ಪ್ರತಿ ಎಲ್ಲ ಕ್ರೀಡೆ ಮತ್ತು ಆಟಗಳನ್ನು ಉತ್ತೇಜಿಸಲು ನವಂಬರ್ 1998ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಯಾವುದೋ ಒಂದು 1890ರ ಎಂಡೋಸ್ಮೆಂಟ್ಸ್ ಆಕ್ಟ್ ಅಡಿಯಲ್ಲಿ 1998ರಲ್ಲಿ ಇದು ಪ್ರಾರಂಭವಾಗುತ್ತೆ. ನಿಧಿ ಯಾವುದು? ರಾಷ್ಟ್ರೀಯ ಕ್ರೀಡಾಭಿವೃದ್ಧಿ ನಿಧಿ, ನೆನ್ಪಿಟ್ಕೊಳ್ಳಿ. ಸೊ ಇದ್ರ ಮೂಲಕ ದೇಶದ ಎಲ್ಲ ಕ್ರೀಡೆಗಳನ್ನು ಉತ್ತೇಜಿಸುವಂಥ ಕೆಲಸ ಮಾಡುತ್ತೆ NSDF, ನೆನ್ಪಿಟ್ಕೊಳ್ಳಿ. ಕಮ್ ಟು ದ ಕನ್ಕ್ಲೂಷನ್. ನೋಡಿ, ಕ್ರೀಡೆ ಸವಾಲುಗಳು ಮಾತಾಡಿದ್ವಿ, ಸಮಸ್ಯೆಗಳು ಮಾತಾಡಿದ್ವಿ, ಅದರ ಪ್ರಗತಿ ಬಗ್ಗೆ ಮಾತಾಡಿದ್ವಿ, ಸರ್ಕಾರ ಎಷ್ಟು ಯೋಜನೆ ಬಜೆಟ್ ಅಮೌಂಟ್ ಎಷ್ಟಿದೆ ಮಾತಾಡಿದ್ವಿ, ಅದನ್ನು ಬಗೆಹರಿಸೋಕ್ಕೆ ಏನೇನು ಸರ್ಕಾರ ಅಭಿವೃದ್ಧಿಗೆ ಏನೇನು ಕ್ರಮ ಕೈಗೊಂಡಿದೆ, ಯಾವ್ಯಾವ ಯೋಜನೆಗಳನ್ನು ಮಾತಾಡಿದ್ವಿ. ಸೊ ಕಂಕ್ಲೂಷನ್ ಬನ್ನಿ. ಈಗ ಕಂಕ್ಲೂಷನ್ ನಾನಿಲ್ಲಿ ಪಾಯಿಂಟ್ ಹಾಕಿದ್ದೀನಿ. ನೀವು ಆ ಥರ ಮಾಡಬೇಡಿ, ನೀವು ಪ್ಯಾರಾದಲ್ಲಿ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಅಂತ ಇನ್ನೂ ಶಾರ್ಟ್ ಪಾಯಿಂಟ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ನಾನು ಸ್ವಲ್ಪ ಅಂದರೆ ಒಂದು ಪಾಯಿಂಟ್ ಎಲೆಟಾಗಿ ಹಾಕಿದ್ದೀನಿ. ಪ್ಯಾರಾದಲ್ಲಿ ನೀವು ಬರೀಬೇಕು, ನೆನ್ಪಿಟ್ಕೊಳ್ಳಿ. ಇಂಟ್ರೊಡಕ್ಷನ್, ಕಂಕ್ಲೂಷನ್ ಪ್ಯಾರಾದಲ್ಲಿರಲಿ, ಒಳಗಡೆ ಎಕ್ಸ್ಪ್ಲನೇಷನ್ ಮಾತ್ರ ಹೆಡ್ಡಿಂಗ್ ಸಬ್ ಹೆಡ್ಡಿಂಗ್ ಪಾಯಿಂಟ್ಸ್ ಬರ್ತಾ ಇರಬೇಕು, ನೆನ್ಪಿಟ್ಕೊಳ್ಳಿ. ಜೊತೆಗೆ ವಿವರಣೆ ಇರಬೇಕು. ಸೊ ಕಂಕ್ಲೂಷನ್ ಬನ್ನಿ ಈಗ ಫೈನಲಿ. ಸೊ ಇಲ್ಲಿ ಭಾರತ ಸರ್ಕಾರ ಇತರೆ ಕ್ರೀಡೆಗಳಿಗೆ ಹೆಚ್ಚು ಹಣಕಾಸನ್ನು ನೀಡಿ, ಅಂದರೆ ಭಾರತ ಸರ್ಕಾರ ಇತರೆ ಎಲ್ಲ ಕ್ರೀಡೆಗಳಿಗೆ ಹೆಚ್ಚು ಹಣಕಾಸು ನೆರವನ್ನು ನೀಡಿ ಮಹಿಳೆಯರು ಹಾಗೂ ಗ್ರಾಮೀಣ ಭಾಗಕ್ಕೆ ಹೆಚ್ಚು ಗಮನ ಹರಿಸಬೇಕು. ಎಲ್ಲ ಕ್ರೀಡೆಗಳಿಗೂ ಹಣಕಾಸು ನೆರವು ನೀಡಬೇಕು. ಜೊತೆಗೆ ಮಹಿಳೆಯರು ಹಾಗೂ ಗ್ರಾಮೀಣ ಭಾಗದ ಜನರು ಹೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸುವಂತೆ ನೋಡ್ಕೋಬೇಕು. ಜೊತೆಗೆ ಆಯ್ಕೆಯ ಸಂದರ್ಭದಲ್ಲಿ ಕ್ರೀಡಾಪಟುಗಳ ಆಯ್ಕೆಯ ಸಂದರ್ಭದಲ್ಲಿ ಪಕ್ಷಪಾತ ಮಾಡುವ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ಸದಸ್ಯರಿಗೆ ಕಠಿಣ ಶಿಕ್ಷೆಯನ್ನು ನೀಡ್ತಕ್ಕಂಥ ಕಾಯ್ದೆ ಅಥವಾ ಕಾನೂನು ಜಾರಿಯಾಗಬೇಕಂತ ತಿಳಿಸ್ಕೊಡುತ್ತೆ. ಅರ್ಥ ಆಯ್ತಾ? ಆಯ್ಕೆ ತಂಡದಲ್ಲಿ ಅಥವಾ ಆಯ್ಕೆ ಪ್ರಕ್ರಿಯೆ ನಡೆಯುವಾಗ ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ನಲ್ಲ, ಈಗ ಆಡಳಿತ, ಅಲ್ಲಿರ್ತಕ್ಕಂಥ ಸದಸ್ಯರು, ಅಧಿಕಾರಿಗಳು, ಅಧ್ಯಕ್ಷರು ಯಾರೇ ಇರ್ಬೋದು, ಅಲ್ಲಿ ಪಕ್ಷಪಾತ ನೀತಿಯನ್ನು ಅನುಸರಿಸಬಾರ್ದು. ಎಲ್ಲರೂ ಸಮಾನ ಅಂತ ನೋಡಬೇಕು. ಯಾವುದೇ ಜಾತಿ ಅಥವಾ ಧಾರ್ಮಿಕವಾಗಿ ಅವನ ಮೇಲು ಕೀಳು ಅಂತೇಳಿ ಬರೀ ದುಡ್ಡಿರನ್ನು ಸೆಲೆಕ್ಟ್ ಮಾಡಬಾರ್ದು. ಎಲ್ಲರಿಗೂ ಅವಕಾಶ ಸಮಾನವಾಗಿರಬೇಕು. ಅಂಥ ಅವಕಾಶ ಕೊಡಲಿಲ್ಲ ಅಂದರೆ ಅವರಿಗೆ ಜೈಲು ಶಿಕ್ಷೆನ ಕೊಡಬೇಕಂತ ಕೆಲಸ ಆಗಬೇಕಂತ ತಿಳಿಸ್ಕೊಡುತ್ತೆ ಪಕ್ಷಪಾತ ಮಾಡಿದಂಥ ಅಧಿಕಾರಿಗೆ. ನೆಕ್ಸ್ಟು, ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಎಲ್ಲ ಕ್ರೀಡಾಕೂಟವನ್ನು ಹೆಚ್ಚಿಸಬೇಕು. ವಿಶ್ವವಿದ್ಯಾಲಯ ಮಟ್ಟಗಳಲ್ಲಿ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಆಗಬೇಕು. ಅಲ್ಲಿ ಕ್ರೀಡಾಕೂಟಗಳನ್ನು ಹಮ್ಮಿಕೋಬೇಕು. ವಿವಿಧ ಅಭಿಯಾನಗಳು, ಜಾಥಾಗಳನ್ನು ನಡೆಸಬೇಕು. ಕ್ರೀಡೆಗೆ ಸಂಬಂಧಪಟ್ಟಂಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅತಿ ಹೆಚ್ಚು ಟೂರ್ನಿಗಳನ್ನು ಆಯೋಜನೆ ಮಾಡಬೇಕಂತ ತಿಳಿಸ್ಕೊಡುತ್ತೆ. ಇದರಲ್ಲಿ ನಾಗರಿಕರು, ಸಮಾಜದ ಗುಂಪುಗಳು ಅಂದರೆ NGOಗಳಿರ್ಬೋದು, ಸಮಾಜದ ವಿವಿಧ ಸಂಘಟನೆಗಳಿರ್ಬೋದು, ಎಲ್ಲವೂ ಸೇರಿ ಇಲ್ಲೊಂದು ಅರಿವು ಮೂಡ್ತಕ್ಕಂಥ ಕೆಲಸ ಆಗಬೇಕು. ಕ್ರೀಡಾಕೂಟವನ್ನು ಭಾಗವಹಿಸಿ ಜನರಲ್ಲಿ ಕ್ರೀಡೆಯ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವಂಥ ಕೆಲಸ ಆಗಬೇಕು. ನೆಕ್ಸ್ಟ್ ಉದಾಹರಣೆ, ಇದಕ್ಕೆ ಈಗ ಏನು ಅಭಿಯಾನ ಹೇಳಿದ್ನಲ್ಲ, ಕೆಲವೊಂದು NGOಗಳು, ಸಂಸ್ಥೆಗಳು ಸೇರಿ, ಸಂಘಟನೆಗಳು ಸೇರಿ ಸಹಕಾರ ಜೊತೆ ಕೈ ಜೋಡಿಸಿ ಒಂದು ಅಭಿಯಾನವನ್ನು ಮಾಡಬೇಕಂತೇಳಿ, ಅದಕ್ಕೆ ಉದಾಹರಣೆಗೆ ಇತ್ತೀಚೆಗೆ ಕರ್ನಾಟಕದ ಸಿದ್ದಿ ಬುಡಕಟ್ಟು ಸಮುದಾಯದ ಮಕ್ಕಳನ್ನು ಕ್ರೀಡೆಗೆ ಪ್ರೋತ್ಸಾಹಿಸಲು ಅಲ್ಲಿನ ಪೋಷಕರಿಗೆ ಬ್ರಿಡ್ಜಸ್ ಆಫ್ ಸ್ಪೋರ್ಟ್ಸ್ ಕರಾವಳಿ ಎಂಬ ಸಂಸ್ಥೆಯು ಜಾಗೃತಿಯನ್ನು ಒಂದು ಅಭಿಯಾನವನ್ನು ಮಾಡ್ತಾಯಿದೆ. ಯಾವುದು ಅದು? ಬ್ರಿಡ್ಜಸ್ ಆಫ್ ಸ್ಪೋರ್ಟ್ಸ್ ಕರಾವಳಿ ಎಂಬ ಸಂಸ್ಥೆ ಅಲ್ಲಿನ ಸಿದ್ದಿ ಬುಡಕಟ್ಟು ಜನಾಂಗದ ಅಂದರೆ ಮಕ್ಕಳನ್ನು ಸ್ಪೋರ್ಟ್ಸ್ಗೆ ಅವ್ರನ್ನ ಕರೆತರಲಾಗ್ತಿದೆ ಒಂದು ಅಭಿಯಾನದ ಮೂಲಕ. ಸೊ ಈ ರೀತಿ ಅಭಿಯಾನಗಳು ಸರ್ಕಾರದ ಜೊತೆ ಕೆಲವು ಖಾಸಗಿ ಸಂಸ್ಥೆಗಳು ಕೈ ಜೋಡಿಸಿ ಮಾಡಬೇಕಾಗಿದೆ. ಸೊ ಇದು ಬರಬೇಕು. ಸೊ ಒಟ್ಟಾರೆಯಾಗಿ ಸರ್ಕಾರ ಮತ್ತು ಖಾಸಗಿ ವಲಯಗಳೆರಡೂ ಜಂಟಿಯಾಗಿ ದೇಶೀಯ ಕ್ರೀಡಾಪಟುಗಳನ್ನು ಬೆಂಬಲಿಸಲು ಮತ್ತು ಭಾರತದಲ್ಲಿ ದೃಢವಾದ ಕ್ರೀಡಾ ಸಂಸ್ಕೃತಿಯನ್ನು ಬೆಳೆಸಲು ಮುಂದಾಗಬೇಕಿದೆ. ಸೊ ನಾವೆಲ್ಲರೂ ಸೇರಿ ಒಟ್ಟಾರೆ ಮುಂದಿನ ಒಲಿಂಪಿಕ್ನಲ್ಲಿ ಭಾರತ ಪದಕ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನವನ್ನು ಅಲಂಕರಿಸುವಂತಹ ಗುರಿಯನ್ನು ಹೊಂದಿ ಕ್ರೀಡಾ ಸ್ಫೂರ್ತಿಯನ್ನು ನಾವೆಲ್ಲರೂ ಮೆರೆಯಬೇಕಾಗಿದೆ. ವೆರಿ ಇಂಪಾರ್ಟೆಂಟ್. ಇಷ್ಟು ಹೇಳ್ತಾ ಈ ಒಂದು ಪ್ರಮುಖ ಒಲಿಂಪಿಕ್ ಕ್ರೀಡಾ ಸಂಬಂಧಪಟ್ಟ ಎಸೆಯನ್ನು ಮುಗಿಸೋಣ. ಥ್ಯಾಂಕ್ ಯು.